ಸ್ವಾಸ್ಥ್ಯ ಬೇರೆ, ಹೆಲ್ತ್ ಬೇರೆ ಅಂತ ನಿಮ್ಮ ಪ್ರಕಾರ? ದೇಹ, ಮನಸ್ಸು, ಆತ್ಮ ಮೂರೂ ಯಾವಾಗ ಸಮತೋಲನದಲ್ಲಿ ಆರೋಗ್ಯಕರವಾಗಿರುತ್ತೋ ಆಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಆರೋಗ್ಯಕರ ಅಂತ. ಆ ಸ್ಥಿತಿಯಲ್ಲಿರೋರಿಗೆ ಸ್ವಾಸ್ಥ್ಯವಾಗಿದ್ದೀವಿ ಅಂತ ಅರ್ಥ ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಈ ಧನ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಅಂತೀರಿ? ದೊಡ್ಡ ದೊಡ್ಡ ಕ್ರಾನಿಕ್ ಡಿಸೀಸಸ್ ಏನಿದೆ ಅದು ಕೂಡ 80 to 90% ಅಷ್ಟು ಉದ್ವೇಗದಿಂದ ಕ್ರಿಯೇಟ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಉದ್ವೇಗಕ್ಕೆ ಯಾವ ಪ್ರಮುಖ ಕಾರಣಗಳಿದೆ ಅನ್ನೋದರಲ್ಲಿ ನಂಬರ್ 1 ರ್ಯಾಂಕು ಈ ಧನ ಅಥವಾ ಹಣ ಅನ್ನುವಂಥ ವಿಷಯವನ್ನು ತಗೊಳುತ್ತೆ. ಹಣ ಇಲ್ಲದೆ ಹೋದ್ರೂ ಕೂಡ ಅನಾರೋಗ್ಯ ಕಾಡೋದುಂಟು, ಅನಾರೋಗ್ಯ ಇದ್ದಾಗಲೂ ಕೂಡ ಹಣದ ಬಾಧೆ ಕಾಡೋದುಂಟು. ಮನಿ ಡಸಂಟ್ ಮೇಕ್ ಯು ರಿಚ್ ಅಂತ ಅಂದರೆ ಹಣ ಇದ್ದ ತಕ್ಷಣ ನೀವು ಎಲ್ಲವನ್ನೂ ಪಡ್ಕೊಳ್ತೀರಾ ಅಥವಾ ಗೆಲ್ತೀರಾ ಅನ್ನೋದು ಕೂಡ ಒಂದು ಅಪನಂಬಿಕೆ. ಹೌದು, ಅದು ಇಂಪಾರ್ಟೆಂಟ್, ಅದರ ಅವಶ್ಯಕತೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿ ಹೋಗಬೇಕು ಮತ್ತು ಅದನ್ನು ಬೇರೆ ಫ್ಯಾಕ್ಟರ್ಸ್ ಜೊತೆ ಹೇಗೆ ಅಮಾಲ್ಗಮೆಂಟ್ ಮಾಡಬೇಕು ಅನ್ನೋದು ಒಂದು ಆರ್ಟ್. ಡಾಕ್ಟರ್ ಪೂರ್ವಿರಾಜ್ ಅವರಿಗೆ ಹಣ ಅಂದರೆ ನೆನಪಾಗೋದೇನು? ಕ್ಯಾನ್ ಯು ಡಿಫೈನ್? ಅಂದರೆ ನಮ್ಮದೊಂದು ವಿಷನ್ ಅಂತಿರುತ್ತೆ, ಒಂದು ಮಿಷನ್ ಅಂತಿರುತ್ತೆ. ಅದಕ್ಕೆ ಬೇಕಾಗುವ ಸೌಲಭ್ಯಗಳನ್ನು ಕೊಡುವ ಅತ್ಯಂತ ಅದ್ಭುತವಾದ ಮಾಧ್ಯಮ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಘವ ಸೂರ್ಯ. ಸ್ನೇಹಿತರೆ, ನಮಗೆ ಮಾತಾಡೋಕ್ಕೆ ಬರುತ್ತೆ ನಿಜ, ಆದರೆ ಏನು ಮಾತಾಡ್ತೀವಿ, ಯಾವುದನ್ನು ಮಾತಾಡ್ತೀವಿ ಅಂತ ಜಡ್ಜ್ ಮಾಡೋದು ನಮ್ಮ ಬುದ್ಧಿ, ನಮ್ಮ ವಿವೇಕ, ಏನು ಬೇಕಾದರೂ ನೀವು ಕರಿಬೋದು. ಅದರಲ್ಲಿ ಬಹಳಷ್ಟು ವಿಚಾರಗಳು ನಾವು ಲೀಲಾಜಾಲವಾಗಿ ಸುಲಲಿತವಾಗಿ ಮಾತನಾಡ್ತಾ ಇರ್ತೀವಿ. ಆದರೆ ಈ ಮನಿ ಮ್ಯಾಟ್ರು ಅಂತ ಹೇಳಿದ ತಕ್ಷಣ ಸ್ಟಕ್ ಆಗಿಬಿಡ್ತೀವಿ. ಯಾಕಿದು? ಮನಿ ಯಾಕೆ ನಮ್ಮ ಜೀವನದಲ್ಲಿ ಇಂಥ ಒಂದು ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡುತ್ತೆ? ತಿಳ್ಕೊಳ್ಬೇಕಲ್ವೇ? ಅಸಲಿಗೆ ಮನಿ ಅಂದರೆ ಏನು, ಅದು ಹೇಗೆಲ್ಲ ನಮಗೆ ಪ್ರಯೋಜನಕ್ಕೆ ಬರುತ್ತೆ, ಅಥವಾ ಆ ಹಣದಿಂದ ನಾವು ನಮ್ಮ ಜೀವನವನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು, ಹಣವೇ ಎಲ್ಲವೂ ಹೌದಾ ಅಥವಾ ಅಲ್ವಾ, ಹಣದ ಪ್ರಭಾವ ಎಷ್ಟರ ಮಟ್ಟಿಗಿದೆ, ಎಲ್ರಿಗೂ ಕೂಡ ಅನುಭವಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವಿವತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀವಿ. ಎಸ್, ವೆಲ್ಕಮ್ ಟು ಮನಿ ಮಾತು. ನನ್ನ ಜೊತೆಗಿದ್ದಾರೆ ಇವರು. ಧ್ಯಾನದ ಬಗ್ಗೆ ಮಾತನಾಡ್ತಾರೆ, ಧನದ ಬಗ್ಗೆ ಮಾತನಾಡ್ತಾರೆ. ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅನ್ನುವ ಒಂದು ದೃಢವಾದ ಸಂಕಲ್ಪವನ್ನು ಹೊತ್ತು ನಮ್ಮ ಮುಂದೆ ಯಾವಾಗಲೂ ಕೂಡ ಮಾತನಾಡ್ತಾ ಇರ್ತಾರೆ. ಅಂತಹ ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ನಮ್ಮ ಜೊತೆಗಿದ್ದಾರೆ. ಅವ್ರು ಬೇರಾರು ಅಲ್ಲ, ಡಾಕ್ಟರ್ ಪೂರ್ವಿ ಜಯರಾಜ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಗಿದ್ದೀರಾ? ನಾನು ಸೂಪವಾಗಿದ್ದೀನಿ. ಆಮೇಲೆ ನಿಮ್ಮ ಜೊತೆ ಮಾತನಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿನೇ ಆಗುತ್ತೆ. ಕಾರಣ ಇಷ್ಟೇ, ನೀವು ಎಲ್ಲ ಆಯಾಮಗಳಲ್ಲೂ ಮಾತನಾಡ್ತಾ ಇರ್ತೀರಿ ಮತ್ತು ಡಾಕ್ಟರ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಪರಿಕಲ್ಪನೆ ಇರುತ್ತೆ. ಆದರೆ ನೀವು ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ನೀವು ನಿಷ್ಣಾತರು. ಏನು ಮೇಡಮ್ ಹಂಗಂದ್ರೇನು? ಫಸ್ಟ್ ಐ ವುಡ್ ಲೈಕ್ ಟು ಆಸ್ಕ್ ದಟ್ ಕ್ವೆಶ್ಚನ್. ಖಂಡಿತವಾಗಿ ಉತ್ತರ ಕೊಡ್ತೀನಿ ಸರ್. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಯೂಶಲಿ ಹೇಗಿದ್ದೀರಾ ಅಂದಾಗ ನಮ್ಮ ಸಮಾಜದಲ್ಲಿ ಏನೋ ನಡೀತಾ ಇದೆ, ಏನೋ ಬದುಕಿದ್ದೀನಿ, ಏನೋ ಅಂತ ಅಂತೀವಿ. ತುಂಬಾ ಖುಷಿಯಾಗಿದ್ದೀನಿ ಅಂತ ಲವಲವಿಕೆಯಿಂದ ಹೇಳೋದು ಒಂದು ಕಾನ್ಫಿಡೆನ್ಸ್ ಬೇಕು, ಒಂದು ವಿಲ್ ಪವರ್ ಬೇಕು. ಜೀವನದ ಕಡೆ ನೋಡುವ ದೃಷ್ಟಿಕೋನ ಏನಿದೆ ಅದು ಧನಾತ್ಮಕವಾಗಿರ್ಬೇಕು. ಅಂಡ್ ಬದುಕೋಕೊಂದು ಪ್ಯಾಷನ್ ಇರ್ಬೇಕು ಅಂತವ್ರು ಮಾತ್ರ, ಎರಡೂ ರೀತಿಯಲ್ಲಿ. ಸೊ ಅದು ಅಬ್ಸಲ್ಯೂಟ್ಲಿ. ಅಂಡ್ ಎಷ್ಟೋ ಸರಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ ಅಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅಂತ ಅದನ್ನ ಪೂರ್ತಿ ಸೆಂಟೆನ್ಸೇ ಕಂಪ್ಲೀಟ್ ಮಾಡಲ್ಲ ಎಷ್ಟೋ ಜನ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಪಾಸಿಟಿವಿಟಿ ಇನ್ ಯು. ಸೊ ಯಾ, ಅಂಡ್ ನೀವು ಡ್ರಗ್ಲೆಸ್ ಥೆರಪಿ ಅಂದರೆ ಏನು ಅಂತ ಕೇಳಿದ್ರಿ, ಪರ್ಯಾಯ ಚಿಕಿತ್ಸೆ ಅಂತ. ಯೂಶಲಿ ನಾವು ಏನಾದರೂ ಕಾಯಿಲೆ ಅಥವಾ ಅನಾರೋಗ್ಯ ಬಂದಾಗ ಅದರ ಗುಣಲಕ್ಷಣಗಳನ್ನು ನೋಡಿ ಚಿಕಿತ್ಸೆಯನ್ನು ನಾವು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಪರ್ಯಾಯ ಚಿಕಿತ್ಸೆಯಲ್ಲಿ ಅಥವಾ ಸಮಗ್ರ ಚಿಕಿತ್ಸೆಯಲ್ಲಿ, ಹೋಲಿಸ್ಟಿಕ್ ವೆಲ್ನೆಸ್ ಅಂತ ನಾವೇನು ಕರಿತೀವಿ, ಗುಣಗಳ ಹಿಂದೆ ಇರುವ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಅಥವಾ ಮೂಲ ಕಾರಣಗಳು ಏನು, ನನಗೆ ಯಾಕೆ ಈ ಥರದೊಂದು ಸಂದಿಗ್ಧ ಪರಿಸ್ಥಿತಿ ಅಥವಾ ಅನಾರೋಗ್ಯ ಬಂತು ಅನ್ನೋದನ್ನು ಕಂಡು ಹಿಡ್ಕೊಂಡು ಆ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ತದನಂತರ ಆ ಗುಣಗಳು ಅಥವಾ ಗುಣಲಕ್ಷಣಗಳು ಏನು ಕಾಯಿಲೆದ ಅಥವಾ ಅನಾರೋಗ್ಯದಿದೆ ಅದನ್ನು ಚಿಕಿತ್ಸೆ ಮಾಡೋದಕ್ಕೆ ನಾವು ಔಷಧರಹಿತ ಚಿಕಿತ್ಸೆ ಅಥವಾ ಸಮಗ್ರ ಚಿಕಿತ್ಸೆ ಅಂತ ಕರಿಬಹುದು. ಸೊ ನಮ್ಮನ್ನು ನಾವು ಕೇವಲ ದೇಹವನ್ನಾಗಿ ಮಾತ್ರ ಅಲ್ಲ, ಭಾವನೆ, ಆಲೋಚನೆ ಮತ್ತು ನಮ್ಮನ್ನು ಯಾವ ರೀತಿ ನಾವು ಒಳಗಡೆ ಆಂತರಿಕವಾಗಿ ಗಟ್ಟಿ ಮಾಡ್ತಾ ಇದೀವಿ ಅದನ್ನು ಆಧ್ಯಾತ್ಮ ಅಂತ ಕರಿಬಹುದು. ಅಷ್ಟು ಫ್ಯಾಕ್ಟರ್ಸನ್ನ ನಾವು ಇನ್ಕ್ಲೂಡ್ ಮಾಡಿಕೊಂಡು ಆರೋಗ್ಯವನ್ನು ನೋಡಿದಾಗ ಅದು ಕೇವಲ ಹೆಲ್ತ್ ಅಂತಲ್ಲ, ಸ್ವಾಸ್ಥ್ಯ ಅನ್ನುವ ಅರ್ಥವನ್ನು ಪಡ್ಕೊಳ್ಳುತ್ತೆ. ಆ ಒಂದು ಚಿಕಿತ್ಸೆಯನ್ನು ನಾವು ಸಮಗ್ರ ಚಿಕಿತ್ಸೆ ಅಥವಾ ಔಷಧರಹಿತ ಚಿಕಿತ್ಸೆ
ಚಿಕಿತ್ಸೆ ಅಂತ ಕರಿತೀವಿ. ವಾವ್, ಸ್ವಾಸ್ಥ್ಯ ಬೇರೆ ಹೆಲ್ತ್ ಬೇರೆ ಅಂತ ನಿಮ್ಮ ಪ್ರಕಾರ? ಆಕ್ಚುಲಿ ತುಂಬಾ ಜನ ಸ್ವಾಸ್ಥ್ಯನ ಹೆಲ್ತ್ ಅಂತ ಅದಕ್ಕೆ ಒಂದು ಸಿನಾನಿಮ್ ತರ ಯೂಸ್ ಮಾಡ್ತಾರೆ, ಬಟ್ ಖಂಡಿತವಾಗಿ ಅದು ಅಪ್ರಾಪ್ರಿಯೇಟ್ ವರ್ಡ್ ಅಲ್ಲ. ಯಾಕಂದ್ರೆ ಹೆಲ್ತ್ ಅನ್ನೋ ಪದದಲ್ಲೇನೆ ನೀವು ಅನಾರೋಗ್ಯಕರ ಅಲ್ಲ ಅನ್ನೋ ಅರ್ಥವನ್ನ ಅದು ಕೊಡುತ್ತೆ. ಸೊ ನಾನು ಅನಾರೋಗ್ಯಕರ ಅಲ್ಲ ಅನ್ನೋದನ್ನ ನಾನು ಹೇಗೆ ಆರೋಗ್ಯಕರ ಅಂತ ಕರಿಬಹುದು? ನಮ್ಮ ಕನ್ನಡದಲ್ಲಿ ಆರೋಗ್ಯ ಅನ್ನೋದಕ್ಕೆ ಎಷ್ಟು ಒಳ್ಳೆ ಪದ ಇದೆ, ಸಂಸ್ಕೃತದಲ್ಲಿ ಸ್ವಾಸ್ಥ್ಯ ಅಂತಿದೆ. ಅಂದ್ರೆ ದೇಹ, ಮನಸ್ಸು, ಆತ್ಮ ಮೂರೂನು ಯಾವಾಗ ಸಮತೋಲನದಲ್ಲಿ ಆರೋಗ್ಯಕರವಾಗಿರುತ್ತೋ ಆಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಆರೋಗ್ಯಕರ ಅಂತ, ಆ ಸ್ಥಿತಿಯಲ್ಲಿರೋರಿಗೆ ಸ್ವಾಸ್ಥ್ಯವಾಗಿದ್ದೀವಿ ಅಂತ ಅರ್ಥ ಕೊಡುತ್ತೆ. ಆದ್ರಿಂದ ಆ ಅರ್ಥವನ್ನ ನಾವು ಹುಡ್ಕೊಂಡು ಹೋದಾಗ ನಮಗೆ ನಮ್ಮನ್ನಾವೇ ನಿಯಂತ್ರಣಕ್ಕೆ ತಗೊಳ್ಳೋಕೆ, ಆರೋಗ್ಯಕರ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಆರೋಗ್ಯ ಅನ್ನೋದು ಎಲ್ಲ ಡೈಮೆನ್ಷನ್ಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಮಲ್ಟಿ ಗ್ರೇಟ್. ಹಾಗಾದ್ರೆ ಇಲ್ಲಿ ಈ ಧನ ಅನ್ನೋದು, ಹಣ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಅಂತೀರಿ? ಎಷ್ಟರ ಮಟ್ಟಿಗೆ ಅದು ಹೋಲಿಕೆ ಅಂತ ಹೇಳ್ತೀರಿ? ತುಂಬಾ ಮುಖ್ಯವಾದ ಪ್ರಶ್ನೆ ಸರ್ ಇದು. ಯಾಕೆಂದ್ರೆ ಆಸ್ ಅ ಡ್ರಗ್ಲೆಸ್ ಥೆರಪಿಸ್ಟ್ ನಾನು ನನ್ನ ಕಳೆದ ಇಷ್ಟು ವರ್ಷಗಳಲ್ಲಿ ಗಮನಿಸಿರೋದು, ತುಂಬಾ ಜನ ಅನಾರೋಗ್ಯಕ್ಕೆ ಒಳಗಾಗೋದು ಉದ್ವೇಗದಿಂದ. ಸುಮಾರು ಜನ ಓಕೆ ಟೆನ್ಷನ್ ಇಂದ ಒಂದು ಸ್ವಲ್ಪ ಸಮಸ್ಯೆ ಬರ್ಬೋದು, ಹೆಡ್ಏಕ್ ಬರ್ಬೋದು, ನಿದ್ರೆ ಕೆಡ್ಬೋದು ಅಂತ ಅಂದ್ಕೊಳ್ತಾರೆ. ಆದ್ರೆ ದೊಡ್ಡ ದೊಡ್ಡ ಕ್ರಾನಿಕ್ ಡಿಸೀಸಸ್ ಏನಿದೆ ಅದು ಕೂಡ 80 to 90% ಅಷ್ಟು ಉದ್ವೇಗದಿಂದ ಕ್ರಿಯೇಟ್ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಉದ್ವೇಗಕ್ಕೆ ಯಾವ ಪ್ರಮುಖ ಕಾರಣಗಳಿದೆ ಅನ್ನೋದ್ರಲ್ಲಿ ನಂಬರ್ 1 ರ್ಯಾಂಕು ಈ ಧನ ಅಥವಾ ಹಣ ಅನ್ನುವಂಥ ವಿಷಯವನ್ನ ತಗೊಳುತ್ತೆ. ಆ ನಿಟ್ಟಿನಲ್ಲಾದ್ರೂ ನಾವು ಹಣವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಇನ್ವಾಲ್ವ್ ಆಗಿರೋ ಇಮೋಷನ್ಸ್ನ ನಾವು ಕರೆಕ್ಟಾಗಿ ಬೈಫರ್ಕೇಟ್ ಮಾಡಿ ಅದನ್ನು ರಿಸೀವ್ ಮಾಡಿದಾಗ ಅಲ್ಲಿಂದ ಬರುವ ಉದ್ವೇಗವನ್ನು ನಿಯಂತ್ರಣಕ್ಕೆ ತಗೊಳ್ಳೋದ್ರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಸೊ ಇದೊಂದು ಸೈಕಲ್, ದೇ ಆರ್ ಆಲ್ ಕನೆಕ್ಟೆಡ್ ಅಂಡ್ ರಿಲೇಟೆಡ್. ಅಂಡ್ ಎಸ್, ನಾವು ಇದನ್ನ ಬೇರೆ ಬೇರೆ ಅಂಶಗಳಾಗಿ ಗಮನಿಸ್ತೀವಿ. ಅದಕ್ಕೂ ಸಂಬಂಧ ಇಲ್ಲ ಅಂತ ನೋಡ್ತೀವಿ, ಅಥವಾ ಇದ್ರೆ ನಾನು ಇದನ್ನ ಪಡ್ಕೊಂಡ್ಬಿಡ್ಬೋದು ಆರೋಗ್ಯನ ಅಂತ ಅನ್ಕೊಳ್ತೀವಿ. ಖಂಡಿತವಾಗಿಯೂ ಇದೆಲ್ಲ ಮಿತ್ಸ್ ಅಂತ ನಾನು ಹೇಳ್ತೀನಿ. ಇದೆಲ್ಲ ಅಪನಂಬಿಕೆಗಳು, ಮಿಥ್ಯ. ಹೌದು. ನಾವು ಒಂದನ್ನೊಂದು ಸರಿಯಾಗಿ ಕೋರಿಲೇಟ್ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಆರೋಗ್ಯಕ್ಕೆ ಒಳ್ಳೆಯ ಸೂತ್ರವನ್ನಾಗೂ ಕನ್ವರ್ಟ್ ಮಾಡ್ಕೋಬಹುದು. ಅಂದ್ರೆ ಹಣ ಇಲ್ಲದೆ ಹೋದ್ರೂ ಕೂಡ ಅನಾರೋಗ್ಯ ಕಾಡೋದುಂಟು, ಹಾಗೇನೆ ಅನಾರೋಗ್ಯ ಇದ್ದಾಗ್ಲೂ ಕೂಡ ಹಣದ ಬಾಧೆ ಕಾಡೋದುಂಟು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಎಸ್, ನಾನು ಒಂದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ಸರ್. ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ. ಆದರೆ ಸ್ವಲ್ಪ ನಾವು ಒಂದು 5 ನಿಮಿಷ ಯೋಚನೆ ಮಾಡಬಹುದು ನಮ್ಮ ವೀಕ್ಷಕರು. ಪ್ರಾಬಬ್ಲಿ ನಮ್ಮ ಸುತ್ತಮುತ್ತ ಕ್ಲೋಸ್ ರಿಲೇಷನಲ್ಲಿ ಇರೋರು ಕಳೆದ ಒಂದು 5-6 ವರ್ಷಗಳಲ್ಲಿ ತೀರ್ಕೊಂಡವರಲ್ಲಿ, ಡೆತ್ ಆಗಿರೋರಲ್ಲಿ ಕೇವಲ ಹಣದ ಕೊರತೆಯಿಂದನೇ ಸತ್ತವರ ಪರ್ಸೆಂಟೇಜ್ ಎಷ್ಟು ಅಂತ ಅನಲೈಸ್ ಮಾಡಬೇಕು. ಅಂದರೆ ಇವ್ರ ಹತ್ರ ಹಣ ಇರಲಿಲ್ಲಪ್ಪ ಅದಕ್ಕೆ ಇವ್ರು ತೀರ್ಕೊಂಡ್ಬಿಟ್ರು ಅನ್ನೋ ಥರ ಇರೋರು ಎಷ್ಟು ಜನ ಇದ್ದಾರೆ ಅಂತ. ಪ್ರಾಬಬ್ಲಿ ನಿಮಗೆ ಒಂದು 10 ಜನದ ಸ್ಟ್ಯಾಟಿಸ್ಟಿಕ್ಸ್ ಹಾಕಿ ಸಿಕ್ಕಿದ್ರೆ ಅದರಲ್ಲಿ 8 ಜನ ಇಲ್ಲ, ಅವ್ರ ಹತ್ರ ಹಣ ಸಾಕಷ್ಟಿತ್ತು, ತುಂಬ ರಿಚ್ ಇದ್ರು, ಅಥವಾ ಅವ್ರ ಹಾಸ್ಪಿಟಲ್ ಬಿಲ್ ಬರ್ಸೋಕ್ಕಾಗಿತ್ತು ಅಂದರೂ ಅವರು ಈ ಕಾರಣಗಳಿಗೆ ತೀರ್ಕೊಂಡ್ರು ಅನ್ನೋ ಉತ್ತರ ಖಂಡಿತವಾಗಿಯೂ ಬರುತ್ತೆ. ಐ ಹೋಪ್ ಯು ವಿಲ್ ಅಗ್ರಿ ವಿತ್ ಮೀ. ಆ್ಯಂಡ್ ಇರ್ತಾರೆ, ಹೌದು, ನೀವು ಹೇಳಿದಾಗೆ ಅವ್ರಿಗೆ ಬಿಲ್ ಕಟ್ಟೋಕ್ಕಾಗಲಿಲ್ಲ ಅಥವಾ ಅದಾಯಿತು ಸಮಸ್ಯೆ ಆಯಿತು. ಎಸ್, ಆದರೆ ಯೂಶಲಿ ಅದರಲ್ಲಿ ಬೇರೆ ಫ್ಯಾಕ್ಟರ್ಸೇ ಇನ್ವಾಲ್ವ್ ಆಗಿರುತ್ತೆ. ದೋ ಯು ಆರ್ ಸಫಿಷಿಯೆಂಟ್ಲಿ ಬ್ಯಾಕಿಂಗ್ ಅಪ್ ವಿತ್ ಎನಫ್ ಫಿನಾನ್ಸ್, ಬೇರೆ ಹಲವಾರು ಸಮಸ್ಯೆಗಳಿಂದ ಅವರು ಆ ಒಂದು ಘಟ್ಟವನ್ನು ದಾಟಕ್ಕಾಗಿರಲ್ಲ ಅಥವಾ ಅದರಿಂದ ಪಾರು ಮಾಡ್ಕೊಳಕ್ಕಾಗಿರಲ್ಲ. ಅದರಿಂದ ಹೇಳ್ತಾರಲ್ಲ, ಮನಿ ಡಸಂಟ್ ಮೇಕ್ ಯು ರಿಚ್ ಅಂತ. ಅಂದರೆ ಹಣ ಇದ್ದ ತಕ್ಷಣ ನೀವು ಎಲ್ಲವನ್ನೂ ಪಡ್ಕೊಳ್ತೀರಾ ಅಥವಾ ಗೆಲ್ತೀರಾ ಅನ್ನೋದು ಕೂಡ ಒಂದು ಅಪನಂಬಿಕೆ. ಹೌದು, ಅದು ಇಂಪಾರ್ಟೆಂಟ್, ಅದರ ಅವಶ್ಯಕತೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿ ಹೋಗಬೇಕು ಮತ್ತು ಅದನ್ನು ಬೇರೆ ಫ್ಯಾಕ್ಟರ್ಸ್ ಜೊತೆ ಹೇಗೆ ಅಮಾಲ್ಗಮೆಂಟ್ ಮಾಡಬೇಕು ಅನ್ನೋದು ಒಂದು ಆರ್ಟ್. ಅದನ್ನು ನಾವು ರಿಲ್ಯಾಕ್ಸ್ ಆಗಿ ಆಧ್ಯಾತ್ಮಿಕವಾಗಿ ನೋಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಶ್ರೀಮಂತಿಕೆಗೆ ಹಲವು ಅರ್ಥಗಳಿದ್ದಾವೆ ಅಂತ ಹೇಳ್ತೀರಿ. ಓಕೆ, ಬೀಯಿಂಗ್ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್, ಡಾಕ್ಟರ್ ಪೂರ್ವಿರಾಜ್ ಅವರಿಗೆ ಹಣ ಅಂದರೆ ನೆನಪಾಗೋದೇನು, ಅಥವಾ ಹಣ ಅಂದರೆ ಇಂಥದ್ದೇ ಇದಮಿತ್ತಮ್ ಅಂತ ವ್ಯಾಖ್ಯಾನಿಸ್ಲಿಕ್ಕಾಗತ್ತಾ? ಕೆನ್ ಯು ಡಿಫೈನ್? ಹಣ ಅಂದರೆ ನನ್ನ ಪ್ರಕಾರ ನಾನು ಯೂಶಲಿ ಎಲ್ಲವನ್ನೂ ಒಂದು ಸ್ಪಿರಿಚುವಲ್ ಬೆಂಟಲ್ಲಿ ನೋಡ್ತೀನಿ. ಅದರಿಂದ ನಾವು ನಮ್ಮ ಲೈಫ್ ಪರ್ಪಸ್ಸನ್ನು ಏನು ಪರ್ಸ್ಯೂ ಮಾಡಬೇಕು ಅಂತ ಬಂದಿರ್ತೀವಿ, ಅಂದರೆ ನಮ್ಮದು ಒಂದು ವಿಷನ್ ಅಂತಿರುತ್ತೆ, ಒಂದು ಮಿಷನ್ ಅಂತಿರುತ್ತೆ. ಅದಕ್ಕೆ ಬೇಕಾಗುವ ಸೌಲಭ್ಯಗಳನ್ನು ಕೊಡುವ ಅತ್ಯಂತ ಅದ್ಭುತವಾದ ಮಾಧ್ಯಮ. ಸೊ ಯೂಶಲಿ ನಾವು ಇದಿದೆ ಆದ್ದರಿಂದ ನಾನು ಇದನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಲಿಮಿಟೇಷನ್ ಏನು ಹಾಕ್ಕೊಳ್ತೀವಿ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಆ್ಯಕ್ಚುಲಿ ದ ರಿವರ್ಸ್ ಇಸ್ ಟ್ರೂ. ಅಂದರೆ ನನ್ನ ಜೀವನದ ಅಲ್ಟಿಮೇಟ್ ಗುರಿ ಅಥವಾ ಜೀವನದ ಉದ್ದೇಶ, ಪರಮ ಉದ್ದೇಶ ಏನಿದೆ ಅದನ್ನು ಪಡೆಯೋಕೆ ಒಂದು ಅದ್ಭುತ ಸಹಾಯಕ ಶಕ್ತಿಯಾಗಿ ಪ್ರಕೃತಿ ದಯಪಾಲಿಸಿರುವ ಒಂದು ಕೃಪೆ ಅನ್ನೋ ಥರ ನೋಡ್ತೀವಿ. ಓಕೆ, ಹಾಗಾದರೆ ಒಂದು ಕ್ವಿಕ್ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಈ ಹಣಕ್ಕೂ ಆಧ್ಯಾತ್ಮಕ್ಕೂ ಸಂಬಂಧ ಇದೆಯಾ ಇಲ್ವಾ?
ಯೂಶಲಿ ನಮ್ಮ ಸಮಾಜದಲ್ಲಿ ಹಣ ಮತ್ತು ಆಧ್ಯಾತ್ಮವನ್ನು ತುಂಬಾ ಡಿಫ್ರೆಂಟ್ ಆಗಿ ನೋಡ್ತಾರೆ. ಇನ್ಫ್ಯಾಕ್ಟ್ ಆಧ್ಯಾತ್ಮಿಕವಾಗಿರೋರು ಹಣವನ್ನು ಇಷ್ಟಪಡಬಾರ್ದು, ಹಣದಿಂದ ದೂರ ಇರಬೇಕು. ಆಧ್ಯಾತ್ಮಕ್ಕೂ ಹಣಕ್ಕೂ ಸಂಬಂಧನೇ ಇಲ್ಲ, ಅದರಿಂದ ಎರಡೂ ಒಂಥರ ಪ್ರಾಬ್ಲಿ ಇದಿದ್ದರೆ ಅವ್ರಿಗೆ ಆ ಗುಣ ಇದ್ದರೆ ಇವರು ಸರಿ ಇಲ್ಲ ಅನ್ನೋ ಥರದ್ದೊಂದು ಭಾವನೆಯನ್ನು ಕೊಡುತ್ತೆ. ಇಲ್ಲಿ ನಾನು ಎಲ್ಲವನ್ನು ರಿನೌನ್ಸ್ ಮಾಡಿ, ಎಲ್ಲವನ್ನು ತ್ಯಜಿಸಿ ಸರೆಂಡರ್ ಆಗಿ ಹೋಗಿರುವ ಆ ಭಾಗದ ಆಧ್ಯಾತ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲವನ್ನು ಕಾನ್ಷಿಯಸ್ ಆಗಿ ಒಂದು ದೈವಿ ಕೃಪೆಯಲ್ಲಿ ಗಮನಿಸಿ ಇಂಟರ್ನಲ್ ಹ್ಯಾಪಿನೆಸ್ಸಿಂದ ನೋಡುವ ಆ ಜರ್ನಿ ಏನಿದೆ ಅದರಲ್ಲಿ ಹಣ ಒಂದು ಎನರ್ಜಿಯಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಯೂಶಲಿ ನಮಗೊಂದು ಮಿತ್ತಿದೆ ದಟ್ ಇದಿದ್ರೆ ಅದು ಇರಬಾರ್ದು, ಅದು ಆ ಗುಣ ಇದ್ರೆ ಅಂದರೆ ಅವರಲ್ಲಿ ಶ್ರೀಮಂತಿಗೆ ಅಥವಾ ಹಣ ಇದ್ದರೆ ಅವರು ಕೆಟ್ಟ ಜನ, ಅಥವಾ ನೀವು ನೋಡಿ ಸ್ವಲ್ಪ ಗಮನಿಸಿ ಸರ್, ಇದಕ್ಕೆ ಮನಿ ವೂಂಡ್ಸ್ ಅಂತ ಕರಿತೀವಿ. ನಾವು ಚಿಕ್ಕವರಿದ್ದಾಗ್ಲಿಂದನೂ ನಮ್ಮ ಎಲ್ರಿಗೂ ಸುಮಾರು ಗಾಯಗಳು ಹಣಕ್ಕೆ ವಿಷಯವಾಗಿ ಇದೆ. ಅಂದರೆ ಈಗೇನೋ ತಂದೆ ಮಾತಾಡ್ಬೇಕಾದ್ರೆ ಹಾಳಾದ ಈ ಹಣದ ಕೊರತೆಯಿಂದ ನಂಗೆ ಹೀಗಾಯಿತು ಅಂತನೋ, ಅಥವಾ ಸಾಲಗಾರರು ಬಂದು ನಿಮ್ಮ ತಂದೆ ತಾಯಿನ ಯಾರನ್ನಾದ್ರೂ ಅವಮಾನ ಮಾಡಿದಾಗ ನೀವು ಆ ಸ್ಟೇಟ್ಮೆಂಟ್ ಕೇಳಿ ಇದಾಗಿರೋದು, ಯಾವುದೋ ಫ್ಯಾಮಿಲಿ ಫಂಕ್ಷನ್ಗೆ ಹೋದಾಗ ಯಾಕೆ ಈ ಥರ ಬಟ್ಟೆ ಹಾಕೊಂಡ್ಬಂದಿದ್ಯಾ ಅಂತ ಅವಮಾನ ಮಾಡಿದಾಗ ನಿಮಗೆ ಹಣ ಇದ್ದಿದ್ರೆ ನಮಗೆ ಅವಮಾನ ಆಗ್ತಾ ಇಲ್ಲ ಅಂತನೋ, ನಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಸೋಷಲ್ ಸ್ಟೇಟಸ್ ಅಂತ ಏನಿದೆ ಹಣಕ್ಕೆ ಕನೆಕ್ಟೆಡು ಅದರದೊಂದು ಗಾಯ ಇರುತ್ತೆ. ನಾವು ಅದನ್ನು ಚೇಸ್ ಮಾಡ್ಕೊಂಡು ಶುರು ಮಾಡಿಬಿಡ್ತೀವಿ ನಮ್ಮ ಜರ್ನಿನ. ಓ ನೀನು ಹೀಗಂದ್ಯಾ, ಹಾಗಾದ್ರೆ ನಾನು ಇದನ್ನು ಪಡೆದಿದ್ದೀನಿ, ಓ ನಂಗೆ ಹೀಗೆ ಅವಮಾನ ಮಾಡಿಬಿಟ್ಟೆ, ಅದನ್ನು ನಾನು ತೊಗೊಂಡೇ ತೀರ್ತೀನಿ ಈ ಥರ. ಆದರೆ ಅದು ಸಿಕ್ಕ ಮೇಲೆ ಏನು ಲೈಫು, ಅದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಡುತ್ತೆ. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಇದನ್ನು ಕೋಟ್ ಮಾಡ್ತಾ ಇರ್ತೀನಿ. ಒನ್ ಆಫ್ ದ ಬಿಗ್ಗೆಸ್ಟ್ ಹಾಲಿವುಡ್ ಆ್ಯಕ್ಟರ್ಸ್ ಹೇಳ್ತಾರೆ ದಟ್ ಟಾಮ್ ಕ್ರೂಸ್ ಅವರು, ಐ ಹೋಪ್ ಎವ್ರಿಬಡಿ ಹ್ಯಾಡ್ ಎನಫ್ ಮನಿ ಸೊ ದಟ್ ದೇ ಕುಡ್ ಅಂಡರ್ಸ್ಟ್ಯಾಂಡ್ ದಟ್ ಮನಿ ಕೆನಾಟ್ ಬೈ ಯು ಹ್ಯಾಪಿನೆಸ್ ಅಂತ. ಅಂದರೆ ಎಲ್ಲರ ಹತ್ರನೂ ಸಾಕಷ್ಟು ಹಣ ಇರಲಿ ಅಂತ ನಾನು ಆಶಿಸ್ತೀನಿ. ಅವಾಗಾದರೂ ಅವ್ರಿಗೆ ಅರ್ಥ ಆಗುತ್ತೆ ಹಣ ಸಂಪೂರ್ಣವಾಗಿ ಸಂತೋಷವನ್ನು ನಿಮಗೆ ಪರ್ಚೇಸ್ ಮಾಡಿ ಕೊಡೋಕ್ಕಾಗಲ್ಲ ಅಂತ. ಸೊ ಆ ಒಂದು ಬೇಕು ನನಗೆ ಇದು, ಯಾಕಂದರೆ ಈ ಗಾಯವನ್ನು ನಾನು ಅದು ಕಾನ್ಷಿಯಸ್ ಆಗಿ ನಮ್ಗೆ ಗೊತ್ತಾಗಲ್ಲ. ಆ ಒಂದು ರ್ಯಾಟ್ ರೇಸಲ್ಲಿ ಇರ್ತೀವಲ್ಲ, ಓಡ್ತಾ ಇರ್ತೀವಲ್ಲ ಆಗ. ಬಟ್ ಆ ಒಂದು ಗಾಯವನ್ನು ಬರೆಸಿದ ಮೇಲೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಗುತ್ತೆ. ಮುಂದೆ ಏನೂ ಗೊತ್ತಿಲ್ಲ ಅನ್ನೋ ಥರ ಒಂದು ಬ್ಲ್ಯಾಂಕ್ನೆಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೂ ಏನೋ ಪಡ್ಕೋಬೇಕು, ನನ್ನಲ್ಲಿ ಕೊರತೆ ಇದೆ ಅನ್ನೋ ಥರದ್ದು ಒಂದು ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಹಣವನ್ನು ನೋಡಿದಾಗ ಅದು ಸಮಸ್ಯೆನೇ ಹೆಚ್ಚು ಕೊಡುತ್ತೆ ಮತ್ತು ಅದಕ್ಕೂ ಆಧ್ಯಾತ್ಮಿಕಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಮಾಡಿಸುತ್ತೆ. ಬಟ್ ಯಾವಾಗ ನೀವು ನಿಮ್ಮ ಜೀವನದ ಪರಮ ಉದ್ದೇಶ ಮತ್ತು ಗುರಿ ಏನು, ನೀವು ಅದರಿಂದ ಏನು ವ್ಯಾಲ್ಯೂನ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋ ದೃಷ್ಟಿಕೋನದಲ್ಲಿ ನೋಡ್ತಿರೋ, ಆಗ ನಿಮಗೆ ಗೊತ್ತಾಗುತ್ತೆ ಹಣ ಒಂದು ಮಾಧ್ಯಮ, ನಾನು ಕ್ರಿಯೇಟ್ ಮಾಡಬೇಕಾಗಿರೋ ವ್ಯಾಲ್ಯೂಗೆ ಸ್ಪಿರಿಚುಲಿ, ಮೆಂಟಲಿ, ಇಮೋಷನಲಿ ಅದು ಸಪೋರ್ಟ್ ಸಿಸ್ಟಮ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ದೇರ್ ಇಸ್ ಅ ಥಿನ್ ಲೈನ್ ಆಫ್ ಡಿಫ್ರೆನ್ಸ್. ನಾವು ಯಾವ ಥರ ಅದನ್ನು ಪರ್ಸ್ಯೂ ಮಾಡ್ತೀವಿ. ಬಹಳ ನಾವು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ, ಹಣ ಒಂದು ಮಾಧ್ಯಮ ಅಂತ ಹೇಳಿದ ತಕ್ಷಣ ಅದನ್ನ ಕಡೆಗಣಿಸಬೇಕಾಗಿಲ್ಲ. ಖಂಡಿತವಾಗಿಯೂ ಇಲ್ಲ. ದಟ್ ಬ್ರಿಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಸ್ಪಿರಿಚುವಲ್ ಪರ್ಸನ್ಗೂ ಬೇಕು, ಮಟೀರಿಯಲಿಸ್ಟಿಕ್ ಲೈಫ್ ಲೀಡ್ ಮಾಡೋರ್ಗೂ ಕೂಡ ಹಣ ಬಹಳ ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಮಾತಿನ ಸಾರಾಂಶ ಅಂತ ನಾನು ಭಾವಿಸ್ತೀನಿ. ಹೌದು. ಇನ್ಫ್ಯಾಕ್ಟ್ ನಂಗೆ ಗೊತ್ತಿಲ್ಲ ಇದನ್ನ ಜನ ಹೇಗೆ ಪರ್ಸೀವ್ ಮಾಡ್ತಾರೆ ಅಂತ, ಬಟ್ ದಿಸ್ ಇಸ್ ದಿ ಅನಾಲಿಸಿಸ್. ನೀವು ನೋಡಿ, ಯಾವುದೇ ಸ್ಪಿರಿಚುವಲ್ ಸೆಂಟರ್ಸ್ನ ನೋಡಿ ಸರ್, ನೀವು ಅಲ್ಲಿ ಸಾಕಷ್ಟು ಅಬಂಡೆನ್ಸ್ ಇದೆ ಅಲ್ವಾ. ಈಗ ನೀವು ತಿರುಪತಿ ನೋಡಿ, ಇಟ್ ಇಸ್ ನಾಟ್ ಗೋಯಿಂಗ್ ಪುವರ್, ಅಲ್ಲಿ ಪಾವರ್ಟಿ ಇಲ್ಲ. ಅಥವಾ ನೀವು ಬೇರೆ ಯಾವುದೇ ದೇವಸ್ಥಾನಗಳನ್ನ ತಗೊಳ್ಳಿ, ಐ ಡೋಂಟ್ ವಾಂಟ್ ಟು ನೇಮ್ ದೆಮ್, ಬಟ್ ಅಲ್ಲಿ ಅಬಂಡೆನ್ಸ್ ಇದೆ ಅಲ್ವಾ. ಅಕಸ್ಮಾತ್ ಅದು ಡಿವೈನ್ ಅಲ್ಲ ಅಂದಿದ್ರೆ, ಅದು ಒಂದು ಕಾಸ್ಮಿಕ್ ಎನರ್ಜಿ ಅಲ್ಲ ಅಂದಿದ್ರೆ, ಅಟ್ಟರ್ ಪಾವರ್ಟಿಯಲ್ಲಿ ಇರಬೇಕಾಗಿತ್ತಲ್ವಾ. ಇಟ್ ಈಸ್ ಜಸ್ಟ್ ವೈಬ್ರೇಟಿಂಗ್ ವಿತ್ ಸೋ ಮಚ್ ಆಫ್ ಮನಿ ಆ್ಯಂಡ್ ರಿಚ್ನೆಸ್ ಆ್ಯಂಡ್ ಲ್ಯಾವಿಶ್ನೆಸ್ ಆ್ಯಂಡ್ ಲಕ್ಸುರಿ. ಇನ್ಫ್ಯಾಕ್ಟ್ ನಮ್ಗೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ, ಓ ನಂಗೆಲ್ಲ ಇನ್ಮೇಲೆ ದೇವರು ಅನುಕೂಲಿಸ್ತಾನೆ ಅನ್ನೋ ಆಟಿಟ್ಯೂಡ್ನ ಕೊಟ್ಬಿಡುತ್ತೆ ಅದು. ದಟ್ ಈಸ್ ಆ ವೋಟೆಕ್ಸ್ ಆಫ್ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿದೆ ಆ ಜಾಗ. ಅಂದರೆ ಅಬಂಡೆನ್ಸ್ ಇಸ್ ಪಾರ್ಟ್ ಆಫ್ ದಟ್ ಪಾಸಿಟಿವಿಟಿ. ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಬ್ಸಲ್ಯೂಟ್ಲಿ ಎಸ್. ಅಫ್ಕೋರ್ಸ್ ನಾವು ಅದನ್ನು ರೈಟ್ ಮೀನ್ಸಲ್ಲಿ ತಗೊಳ್ಳಿಲ್ಲ ಅಂದರೆ ಕಾರ್ಮಿಕಲಿ ಇಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನೀವು ಕರೆಕ್ಟ್ ರೈಟ್ ಪಾತ್, ರೈಟ್ ವ್ಯೂ, ರೈಟ್ ಆಟಿಟ್ಯೂಡಲ್ಲಿ ಹೋಗಿದ್ದೇ ಆದರೆ ಮನಿ ಇಸ್ ಡೆಫಿನೆಟ್ಲಿ ಅಬಂಡೆಂಟ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಡೆಫಿನೆಟ್ಲಿ ಪಾರ್ಟ್ ಆಫ್ ಸ್ಪಿರಿಚುವಲ್ ಆಸ್ಪೆಕ್ಟ್ ಆಫ್ ಲೈಫ್. ನಿಮ್ಮ ಜೀವನದಲ್ಲಿ ಹಣ ಇಲ್ಲದೆ ಇರೋದನ್ನು ನೀವು ಅನುಭವಿಸಿದ್ದಿದೆಯಾ? ಅದು ನಿಮಗೆ ತೊಂದರೆ ಕೊಟ್ಟಿದ್ದು, ಹಣದ ಬಾಧೆಯನ್ನು ಅನುಭವಿಸಿದ್ದು ಇದೆಯಾ? ಖಂಡಿತವಾಗಿಯೂ ಇದೆ. ಇನ್ಫ್ಯಾಕ್ಟ್ ತುಂಬ ಜನಕ್ಕೆ ಇದು ನಂಬಕ್ಕೆ ಅಸಾಧ್ಯ. ಯಾಕಂದರೆ ನಮ್ಮ ತಂದೆ ತುಂಬಾ ಅಫ್ಲೂಯೆಂಟ್, ಈಸ್ ಡೂಯಿಂಗ್ ವೆರಿ ಗುಡ್. ಅವರು ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದು ಎಲ್ಲರಿಗೂ ಅಬಂಡೆಂಟ್ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಸಪೋರ್ಟ್ ಮಾಡಿದವರು. ಸೊ ಒಂದು ಸ್ಟೇಜಲ್ಲಿ ನನ್ನ ಕೆರಿಯರ್ ಚೂಸ್ ಮಾಡಬೇಕಾದ್ರೆ ನಾನು ಆಲ್ಟರ್ನೇಟಿವ್ ಮೆಡಿಸಿನ್ ತೊಗೊಳ್ತೀನಿ ಅಂದಾಗ ನಮ್ಮ ತಂದೆಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅಂದರೆ ಇದು ಏನಿದು, ಫಸ್ಟ್ ಆಫ್ ಆಲ್ ನೀನು ಹೇಳ್ತಾ ಇರೋದೇ ಅರ್ಥ ಆಗಲ್ಲ. ನಮಗೆ ಗೊತ್ತಿರೋದೇನು, ಹುಷಾರಿಲ್ಲ ಅಂದರೆ ಒಂದಷ್ಟು ಕೆಮಿಕಲ್ ಕೊಡ್ತಾರೆ, ತಗೋ ಸರಿ ಹೋಗು, ಇಲ್ಲ ಅಂದರೆ ಮಲ್ಕೋ ಸರಿ ಹೋಗುತ್ತೆ. ಬಟ್ ನೀನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ನಿನ್ನ ಮನಸ್ಸನ್ನು ಸರಿ ಮಾಡಬೇಕು, ಭಾವನೆನ ಸರಿ ಮಾಡಬೇಕು, ನಿಮ್ಮ ಆಲೋಚನೆ ಸರಿ ಮಾಡಬೇಕು ಅಂತ್ಯ, ಈ ಥರ ಎಲ್ಲ ಯಾರೂ ಮಾತಾಡಲ್ಲ. ಅದರಿಂದ ನೀನು ಖಂಡಿತವಾಗಿ ಅದನ್ನು ಪರ್ಸ್ಯೂ ಮಾಡಬಾರ್ದು ಅಂತ ಹೇಳಿ ಅವರು ತುಂಬಾ ರಿಜಿಡ್ ಆಗಿದ್ದರು. ಆಗ ತುಂಬ ಸಂಘರ್ಷ, ಹೋರಾಟಗಳು ನಡೀತು ಅದೊಂದು ಟೀನೇಜಲ್ಲಿ.
ಇಲ್ಲ ನಂಗೆ ಇದೇ ಸಬ್ಜೆಕ್ಟ್ ಬೇಕು, ನಾನು ಇದೇ ಮಾಡೋದು, ನಾನು ಇದನ್ನೇ ಪರ್ಸ್ಯೂ ಮಾಡ್ತೀನಿ ಅಂತ. ಸೊ ಆ ಟೈಮಲ್ಲಿ ಒಂದು ಕ್ಲಿನಿಕ್ಕನ್ನು ಸೆಟಪ್ ಮಾಡಬೇಕು ಈ ಫೀಲ್ಡಲ್ಲಿ, ಇದನ್ನು ಪ್ರೊಪೊಗೇಟ್ ಮಾಡಬೇಕು ಅಂತ ಹೇಳಿದಾಗ ದೇರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಸಪೋರ್ಟ್. ಅಂದರೆ ನೀನು ಇದನ್ನು ಮಾಡೋದಾದರೆ ಇದಕ್ಕೆ ಸಪೋರ್ಟ್ ಇದೆ, ಮಾಡಲ್ಲ ಅಂದರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ. ಸೊ ಅದಾಗಿ ಆ ಹಠದ ಮೇಲೆ ನಾನು ಆಸ್ಟ್ರೇಲಿಯಾಗೆ ಹೋದೆ. ಆ ವೀಸಾಗೆ ಇನ್ಫ್ಯಾಕ್ಟ್ ನಮ್ಮ ತಂದೆಗೆ ಇಲ್ಲ ಹಾಗಾದರೆ ಸಪೋರ್ಟ್ ಮಾಡಲ್ಲ ಅಂದರೆ ಆ ವೀಸಾಗೂ ಕೂಡ ನಾನು ನಿಮ್ಮ ಹತ್ರ ದುಡ್ಡು ತೊಗೊಳ್ಳಲ್ಲ, ಪ್ರೊಸೆಸಿಂಗ್ ಏನು ಒಂದು ಸ್ವಲ್ಪ 1.5-2 ಲಕ್ಷ ಖರ್ಚಾಗುತ್ತೆ ಆವಾಗಿನ ಕಾಲಕ್ಕೆ. ಅದನ್ನು ಕೂಡ ನಾನೊಂದು MNCಲಿ ಕೆಲಸ ಮಾಡಿ ಅದರಿಂದ ಬಂದು ಸೇವಿಂಗ್ಸಲ್ಲಿ ಅಪ್ಲೈ ಮಾಡಿ ಹೋಗಿದ್ದು ನಾನು ಇನ್ಫ್ಯಾಕ್ಟ್. ಮತ್ತು ಅಲ್ಲಿಂದ ವಾಪಸ್ ಬಂದಮೇಲೆ ಓಕೆ ನಂದು ಲೈಫ್ ಪರ್ಪಸ್ ಏನು ಅಂತ ನಂಗೆ ಕ್ಲಾರಿಟಿ ಸಿಕ್ಕಿದೆ. ಇಷ್ಟು ವರ್ಷ ನಾನು ಆಧ್ಯಾತ್ಮಿಕ ಅಧ್ಯಯನ ಮಾಡಿದ್ಮೇಲೆ ನಾನು ಇದನ್ನೇ ಮಾಡಬೇಕು, ಡ್ರಗ್ಲೆಸ್ ಥೆರಪಿನೇ ಮಾಡಬೇಕು ಅಂತ ಕ್ಲಾರಿಟಿ ಸಿಕ್ಕಿದ್ಮೇಲೆ ಎವ್ರಿಬಡಿ ವೇರ್ ಶಾಕ್ಡ್. ಎಲ್ಲರೂ ಒಂದು ವೀಸಾ ಸಿಗಲಿ, ಒಂದು ಪರ್ಮನೆಂಟ್ ರೆಸಿಡೆನ್ಶಿಪ್ ಸಿಗಲಿ, ಸಿಟಿಸನ್ಶಿಪ್ ಸಿಗಲಿ ಅಂತ ಒದ್ದಾಡ್ತಾರೆ. ನೀನು ಅದನ್ನು ಬೇಡ ಅಂತ ಹೇಳಿ ಇಲ್ಲೇನೋ ಮಾಡ್ತೀನಿ, ನಮ್ಮೂರಿಗೆ ಬರ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರೋದು ಇದು ಒಂಥರ ಅವಮಾನ, ಇದು ನೀನು ಯಾಕೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ ತುಂಬಾ ಬೇಸರಕ್ಕೆ ಒಳಗಾದರು. ಆಗ ಫಾರ್ಚುನೇಟ್ಲಿ ವಿತ್ ಡಿವೈನ್ ಗ್ರೇಸ್ ನಮ್ಮ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವಾಗ ತಾನೇ ನಮಗೆ ಜಸ್ಟ್ ಮದುವೆ ಆಯಿತು, ಆ ಸಂಘರ್ಷದ ಇದರಲ್ಲೇ ನಾನು ಐ ಕೇಮ್ ಬ್ಯಾಕ್ ಆ್ಯಂಡ್ ಐ ಟೋಲ್ಡ್ ನಾನು ವಾಪಸ್ ಹೋಗಲ್ಲ, ನಾನು ಇಲ್ಲೇ ಒಂದು ಕ್ಲಿನಿಕ್ ಸೆಟಪ್ ಮಾಡ್ತೀನಿ, ಈ ಫೀಲ್ಡಲ್ಲೇ ಇದು ಮಾಡ್ತೀನಿ ಅಂತ. ಸೊ ಹಿ ಸೆಡ್ ನಿಂದು ಪ್ಯಾಷನ್ ನೋಡಿದಾಗ ನನಗೆ ತುಂಬಾ ಒಂದು ಇನ್ಕ್ವಿಸಿಟಿವ್ನೆಸ್ ಡೆವಲಪ್ ಆಗ್ತಾ ಇದೆ, ದಟ್ ಇಷ್ಟೊಂದು ಡೆಡಿಕೇಶನ್ ಇದ್ದರೆ ಇನ್ನು ಯಾವ ಥರ ನೀನು ಹೌ ಮಚ್ ಕ್ಯಾನ್ ಯು ಮೇಕ್ ಅ ಡಿಫ್ರೆನ್ಸ್ ಟು ದ ಸೊಸೈಟಿ, ಸೊ ಪ್ಲೀಸ್ ಗೋ ಹೆಡ್ ಐಲ್ ಸಪೋರ್ಟ್ ಯು ಅಂತ. ಆವಾಗ ನಮ್ಮ ಎರಡೂ ಫ್ಯಾಮಿಲಿ ಕಡೆ ಎಷ್ಟು ಕೋಪ ಇತ್ತು ಅಂದರೆ ಇಲ್ಲ ಇದು ಸಾಧ್ಯನೇ ಇಲ್ಲ, ನೀವು ಮಾಡೋಂಗಿದ್ರೆ ನೀವೇ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಆ್ಯಸ್ ಯು ನೋ ವೆನ್ ಯು ಸ್ಟಾರ್ಟಿಂಗ್ ಅಫ್ರೆಶ್ ಅಲ್ಲ, ನಿಮಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಅದರಲ್ಲಿ, ಅದನ್ನು ಪ್ರೊಪೊಗೇಟ್ ಮಾಡೋಕ್ಕಾಗಲಿ ಅಥವಾ ನಿಮ್ಮನ್ನು ನೀವು ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ ಲೈಫಿನ ಖರ್ಚುಗಳನ್ನು ಮ್ಯಾನೇಜ್ ಮಾಡೋಕ್ಕೇ ತುಂಬ ಕಷ್ಟ ಇರುತ್ತೆ. ಅಲ್ಲಿವರೆಗೂ ನಮ್ಮ ಅಷ್ಟು ಸೇವಿಂಗ್ಗಳನ್ನು ಬೇರೆ ಬೇರೆ ಕೆಲಸದಲ್ಲಿ ನಾವು ಎಸ್ಪೆಷಲಿ ನಂದಂತೂ ನಾನು ಏನೇ ಸ್ವಲ್ಪ ಚಿಕ್ಕ ಪುಟ್ಟದ ಅರ್ನ್ ಮಾಡ್ತಾಯಿದ್ರು ಅದು ನನ್ನ ಟ್ರಾವೆಲ್ಗೆ, ನಂದು ಬೇರೆ ಬೇರೆ ವಿಷಯಗಳನ್ನ ಕಲಿಯೋಕ್ಕೆ, ನನ್ನ ಹೈಯರ್ ಎಜುಕೇಷನ್ಗೆ ಯೂಸ್ ಮಾಡ್ತಾಯಿದ್ದೆ. ಬಟ್ ಇದನ್ನು ಸೆಟಪ್ ಮಾಡಬೇಕಾದ್ರೆ ನಮಗೆ ಎಷ್ಟು ಕಷ್ಟ ಇತ್ತು ಅಂದರೆ ಅಲ್ಲಿ ಆ ಒಂದು ಏನು ಇಂಟೀರಿಯರ್ಸ್ ಸೆಟಪ್ ಇರುತ್ತೆ, ಇಮಿಡಿಯೇಟಾಗಿ ಒಂದು ಇಷ್ಟು ಲಕ್ಷ ಅಂತ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಪ್ಪ ಅಮ್ಮ ಅಂತೂ ಡೆಫಿನೆಟ್ಲಿ ನೋ, ಯು ಜಸ್ಟ್ ಸ್ಟಾಪ್ ದಿಸ್, ನೀವು ನೆಕ್ಸ್ಟ್ ಏನು ನಾವು ಹೇಳ್ತೀವಿ ಅದನ್ನು ನೀವು ಪರ್ಸ್ಯೂ ಮಾಡಿ ಒಳ್ಳೆಯದಾಗುತ್ತೆ ಅಂತ. ಸೊ ದೇ ವರ್ ವೆರಿ ಹೆಲ್ಬೆಂಟ್ ಆನ್ ನಾಟ್ ವಾಂಟಿಂಗ್ ಅಸ್ ಟು ಡೂ ದಿಸ್ ಆರ್ ಪ್ರಾಬ್ಲಿ ಸಪೋರ್ಟರ್ಸ್. ಆ ಟೈಮಲ್ಲಿ ತುಂಬ ಸಂಘರ್ಷಗಳಿತ್ತು. ಆಗ ನಮ್ಮ ಹಸ್ಬೆಂಡು ಅವ್ರ ಕುತ್ತಿಗೆಲಿರೋ ಚೇನನ್ನು ಒಂದು ಫಿನಾನ್ಸ್ ಇದರಲ್ಲಿ ಇಟ್ಟುಬಿಟ್ಟು ಒಂದು ಬೇಸಿಕ್ ಫರ್ನಿಚರ್ನ ಕ್ಲಿನಿಕ್ ಕೊಡಿಸ್ಬಿಟ್ಟು ಸುಮಾರು 1.5-2 ವರ್ಷ ಅಷ್ಟು ನೀನು ಏನು ಅನಿಸುತ್ತೋ ಹೇಗೆ ಅನಿಸುತ್ತೋ, ವೆದರ್ ಯು ಆರ್ ನಾಟ್ ಇವನ್ ಚಾರ್ಜಿಂಗ್ ಟು ದ ಕ್ಲೈಂಟ್ಸ್, ಐ ಡೋಂಟ್ ಕೇರ್, ನಿಂದ ಒಂದು ಪ್ಯಾಷನ್ ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡು ಅಂತ ಹೇಳಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅದಾದಮೇಲೆ ಒಂದು ಬೇಸಿಕ್ ಅಷ್ಟು ಫರ್ನಿಚರ್ಗಳನ್ನು ಅದರಿಂದ ತಂದ್ವಿ. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಆಲ್ಮೋಸ್ಟ್ ಐ ರಿಮೆಂಬರ್ ಒಂದು 6-7 ಮಂತ್ಸ್ ಅಷ್ಟು ಇನಿಷಿಯಲಿ 10 years ಬ್ಯಾಕ್ ನಾನು ಯಾವುದೂ ಫೀಸ್ ಚಾರ್ಜ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ನನಗೂ ಇವಾಗ ನಾನು ಬೇರೆ ಮಾಸ್ಟರ್ಸ್ ಪ್ರಾಕ್ಟೀಸ್ ಮಾಡಿ ಅಲ್ಲಿ ರಿಸಲ್ಟ್ಸ್ ಬರ್ತಾ ಇದ್ದಿದ್ದು ನೋಡಿದ್ರು ಇಂಡಿಪೆಂಡೆಂಟಾಗಿ ನಾನು ಮಾಡಿದಾಗ ಏನಾಗುತ್ತೆ ಕ್ಲೈಂಟಿಗೆ ಅನ್ನೋದು ನಮಗೂ ಒಂದು ದ್ವಂದ್ವ ಇರುತ್ತೆ. ಆದ್ದರಿಂದ ಕಾನ್ಫಿಡೆನ್ಸ್ಗೋಸ್ಕರ ಹಾಗೆ ಮಾಡ್ತಾ ಇದೆ. ಬಟ್ ಅಲ್ಲಿ ರೆಂಟ್ ಕಟ್ಟಬೇಕು, ಬೇರೆ ಕಮಿಟ್ಮೆಂಟ್ಸ್ ಇದೆ, ಫ್ಯಾಮಿಲಿ ರನ್ ಮಾಡಬೇಕು, ಬಟ್ ಇದನ್ನು ಮ್ಯಾನೇಜ್ ಮಾಡಬೇಕು. ಇಟ್ ವಾಸ್ ನಾಟ್ ವೆರಿ ಈಸಿ. ಬಟ್ ಮೈ ಹಸ್ಬೆಂಡ್ ಅಫ್ಕೋರ್ಸ್ ಆ್ಯಸ್ ಎ ಸೆಡ್ ಸಪೋರ್ಟೆಡ್ ಮೀ ವೆರಿ ವೆಲ್. ಒಂದು ಹಂತ ಆದಮೇಲೆ ನನ್ನ ಮಾಸ್ಟರ್ ನಂಗೆ ಹೇಳಿದ್ರು, ನೋಡು ನೀನು ನಿನ್ನ ಪ್ರೊಫೆಷನ್ಗೆ ಯಾವತ್ತೂ ಚಾರ್ಜ್ ಮಾಡೋಕ್ಕಾಗಲ್ಲ, ಅವ್ರಿಗೇನೋ ಧ್ಯಾನನೋ ಅಥವಾ ಪರ್ಯಾಯ ಚಿಕಿತ್ಸೆನೋ ಹೇಳ್ಕೊಟ್ಟು, ಬಟ್ ನಿನ್ನ ಟೈಮಿಗೆ ನೀನು ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದು ಇಂಥವ್ರಿಗೆ ಈ ಫೀಸು ಅಂಥವ್ರಿಗೆ ಆ ಫೀಸು ಅಂತ ಅಲ್ಲ, ಅಬ್ಸಲ್ಯೂಟ್ಲಿ. ಸೊ ನಿನ್ನ ಟೈಮಿಗೆ ಇಷ್ಟು ವ್ಯಾಲ್ಯೂ ಮಾಡಬೇಕು. ಔಟ್ ಆಫ್ ಕಂಪ್ಯಾಷನ್ ನೀನು ಯಾರಿಗಾದ್ರೂ ಕನ್ಸೆಷನ್ ಕೊಟ್ಟರೆ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಇಟ್ ಈಸ್ ಯೋರ್ ಪ್ರೊಫೆಷನ್ ಆ್ಯಸ್ ವೆಲ್. ಆ ಥರ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಚಾರ್ಜಿಂಗ್. ಆ್ಯಂಡ್ ಅಫ್ಕೋರ್ಸ್ ಅಬಂಡೆನ್ಸ್ ಏನಿದೆ ಅದು ಬಂತು. ಆಮೇಲೆ ನನ್ನ ಕೆಲಸ ನೋಡಿ ನಮ್ಮ ಪೇರೆಂಟ್ಸ್ ತುಂಬ ಆಕ್ಸೆಪ್ಟ್ ಮಾಡಿದ್ರು, ನಮ್ಮ ಇನ್ಲಾಸ್ ಆಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಆಲ್ ದಟ್ ಗಿಫ್ಟ್ ದಟ್ ಹ್ಯಾಡ್ ಟು ಕಮ್ ಫ್ರಮ್ ದ ಫ್ಯಾಮಿಲಿ ಕೇಮ್. ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಇನ್ಫ್ಯಾಕ್ಟ್ ಇಲ್ಲ ಪರವಾಗಿಲ್ಲ ನಮ್ಗೆ ಆಮೇಲೆ ಕೊಡಿ ಅಂದ್ರೂ ಇಲ್ಲ, ನೀವು ನಮಗೆ ತುಂಬ ಹೆಮ್ಮೆ ಇದೆ ನೀವು ಮಾಡಿರೋ ಕೆಲಸ ಅಂತ ಅಷ್ಟು ಮೆರಿಟ್ಸ್ನ ಬೆನಿಫಿಟ್ಸ್ನ ಕೊಟ್ಟರು. ಬಟ್ ಆ ಒಂದು ಇನಿಷಿಯಲ್ ಸಂಘರ್ಷ 2 ವರ್ಷದ್ದು ಇಟ್ ವಾಸ್ ವೆರಿ ಟೈಟ್ ಫಾರ್ ಅಸ್. ಆವಾಗಲೇ ನಮಗೆ ಇಬ್ಬರು ಅಫ್ಲುಯೆಂಟ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಒಂದು ಮನೆ ರೆಂಟ್ ಅಂದರೆ ಏನು, ಅಲ್ಲಿ ಕಮರ್ಷಿಯಲ್ ರೆಂಟ್ ಅವ್ರು ಕೇಳಬೇಕಾದ್ರೆ ಎಷ್ಟು ಹೆಲ್ಮೆಟ್ ಆಗಿರ್ತಾರೆ ಪೇ ಮಾಡಬೇಕು, ಅದು ಆ ಕಮಿಟ್ಮೆಂಟ್ ಅಂದರೆ ಏನು, ಒಂದು ತರಕಾರಿಗೆ ಎಷ್ಟು ಖರ್ಚಾಗುತ್ತೆ, ಹಾನೆಸ್ಟ್ಲಿ ಅದು ಯಾವುದೂ ಐಡಿಯಾ ಇಲ್ಲದೆ ಇರೋದು. ಆವಾಗ ನಮಗೆ ಒಂದು ಹೌದು, ಇಲ್ಲಿ ಜಪಾನಲ್ಲಿ ಒಂದು ಪದ ಇದೆ ಸರ್, ಅದಕ್ಕೆ ಅರಿಗ್ಯಾತೋ ಮನಿ ಅಂತ ಹೇಳ್ತಾರೆ. ಅರಿಗ್ಯಾತೋ ಅಂದರೆ ಥ್ಯಾಂಕ್ ಯು ಅಂತ ಜಪಾನಲ್ಲಿ ಅರ್ಥ. ಸೊ ನೀವು ರಿಸೀವ್ ಮಾಡಬೇಕಾದ್ರೆ ಏನು ಗ್ರ್ಯಾಟಿಟ್ಯೂಡಲ್ಲಿ ರಿಸೀವ್ ಮಾಡ್ತೀರಾ,
ಕೊಡ್ಬೇಕಾದ್ರೆ ಏನು ಗ್ರ್ಯಾಟಿಟ್ಯೂಡಲ್ಲಿ ಕೊಡ್ತೀರಾ ಅಲ್ಲಿ ಜುಡಿಷಿಯಲ್ ಯುಟಿಲೈಸೇಷನ್ ಆಗುತ್ತೆ ಅಂತ. ಆ ಜುಡಿಷಿಯಲ್ ಯುಟಿಲೈಸೇಷನ್ ಅಂದರೆ ಏನು ಅಂದರೆ ನ್ಯಾಯಬದ್ಧವಾಗಿ ತರ್ಕಬದ್ಧವಾಗಿ ಖರ್ಚು ಮಾಡೋದು ಅಂದರೆ ಏನು ಅಂತ ಆ ಫೇಸಲ್ಲಿ ಅರ್ಥ ಆಯಿತು. ಇವತ್ತು ನಾನು ಪ್ರಕೃತಿಗೆ ತುಂಬ ಧನ್ಯವಾದ ಹೇಳ್ತೀನಿ ಆ ಒಂದು ಅನುಭವ ನಮ್ಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ನಮ್ಮ ಪೇರೆಂಟ್ಸು ನಮ್ಮ ಇನ್ಲಾಸು ಆ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿಬಿಟ್ಟಿದ್ರೆ ಅದ್ರ ವ್ಯಾಲ್ಯೂ ಏನು ಅಥವಾ ಆ ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ ನಮಗೆ ಸಿಗುವ ಬ್ಲಿಸ್ ಏನು ಮತ್ತು ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಏನು ಇದು ಯಾವುದೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಆ 2.5 years ಆಫ್ ಆ ಒಂದು ಕ್ರಿಟಿಕಲ್ ಸಿಚುವೇಶನ್ ತುಂಬಾ ಒಂದು ಡೀಪರ್ ಮೀನಿಂಗ್ ಕೊಟ್ಟಿದೆ ಟುವರ್ಡ್ಸ್ ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪೆರಿಟಿ ಫಾರ್ ಅಸ್ ಆ್ಯಂಡ್ ಹೌ ರೆಸ್ಪೆಕ್ಟ್ಫುಲ್ ವಿ ಹ್ಯಾವ್ ಟು ಬಿ ಫಾರ್ ದಟ್ ಅಂತ. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ಅಂದರೆ ಈಗ ಮನಿ ಕೆನಾಟ್ ಬಿ ನೆಗ್ಲೆಕ್ಟೆಡ್ ಅನ್ನೋದು ಇಲ್ಲಿ ನಾವು ಬಹಳ ಅರ್ಥ ಮಾಡ್ಕೊಳ್ಬೇಕು ಫಾರ್ ಶೋರ್. ಹಾಗೆಯೇ ನೀವು ಹೇಳಿದ್ರಿ ಟೈಮ್ ಈಸ್ ಮನಿ ಅಂದ್ರಿ. ಡಾಕ್ಟರ್ ಪೂರ್ವಿ ಜಯರಾಜ್ ಹತ್ರ ತುಂಬ ಟೈಮ್ ಇದೆ. ಎಸ್, ಹೌದು ಸರ್. ಅಂದರೆ ಬೈ ಡಿವೈನ್ಸ್ ಗ್ರೇಸ್ ಇದರ ಸೀಕ್ರೆಟ್ಸನ್ನು ನಾನು ಹೇಳ್ತೀನಿ ವಿಡಿಯೋಲಿ ಮಾತಾಡ್ತಾ. ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಟೆಂಟ್ವರೆಗೂ ನಾವು ಲಿಮಿಟೆಡ್ ಅಪ್ರೋಚನ್ನು ಇಟ್ಕೊಂಡು ಒಂದು ಫಿಯರ್ಫುಲ್ ಅಪ್ರೋಚ್ ಯಾವಾಗವರೆಗೂ ನಮಗೆ ಮನಿ ಬಗ್ಗೆ ಇರುತ್ತೆ ಆವಾಗ ಯಾವಾಗಲೂ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಯಾವಾಗ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಇದರಲ್ಲಿ, ಯಾವಾಗ ನಾವೊಂದು ಸರೆಂಡರ್ನ ಡೆವಲಪ್ ಮಾಡ್ಕೊಳ್ತೀವಿ, ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ನಂಬ್ತೀವಿ ದಟ್ ಅವರ್ ನೀಡ್ಸ್ ವಿಲ್ ಬಿ ಫುಲ್ಫಿಲ್ಡ್, ಆವಾಗ ಅಬಂಡೆನ್ಸ್ ಅನ್ನೋದು ಅಬಂಡೆಂಟಾಗಿ ಸದಾ ಕಾಲ ಇರುತ್ತೆ. ಇನ್ಫ್ಯಾಕ್ಟ್ ಒಂದು ವಿಷಯ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯೂಶಲಿ ಏನು ಅಂದ್ಕೊಳ್ತೀವಿ, ಈಗ ನನ್ನ ಹತ್ರ ಇಷ್ಟು ಹಣ ಇದೆ, ಇಷ್ಟಿದೆ, ಐ ಆಮ್ ಕೇಪಬಲ್ ಆಫ್ ದಿಸ್ ಮಚ್, ಅಂದರೆ ಆ ಬ್ಯಾಲೆನ್ಸ್ ಮೇಲೆ ನಮ್ಮ ಕೆಪಾಸಿಟಿಯನ್ನು ಅಳಿಯೋಕ್ಕೆ ಶುರು ಮಾಡ್ತೀವಿ. ನನಗೆ ಇಷ್ಟೇ ಅರ್ಹತೆ ಇರೋದು ಇಷ್ಟಿದೆ, ಅದರಿಂದ ನನಗೆ ಇಷ್ಟೇ ಗುರಿ ಸಾಧನೆ ಮಾಡೋಕ್ಕಾಗೋದು, ನನ್ನ ಯೋಗ್ಯತೆ ಇಷ್ಟೇ, ನನಗೆ ಇಷ್ಟೇ ಸಾಧ್ಯ ಆಗುತ್ತೆ ಅಂತ. ಬಟ್ ಐ ಬಿಲೀವ್ ಇನ್ ದ ರಿವರ್ಸ್ ಪ್ರಾಸೆಸ್. ನೀವು ಕಂಪ್ಲೀಟ್ ಒಂದು ಇನ್ನಸೆನ್ಸಿಂದ, ಒಂದು ಓಪನ್ ಹಾರ್ಟೆಡ್ನೆಸ್ಸಿಂದ ಆ್ಯಂಡ್ ಪ್ರಕೃತಿ ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಡುತ್ತೆ ಅನ್ನೋ ಆ ಹಾರ್ಡ್ ವರ್ಕ್, ಡೆಡಿಕೇಶನ್, ಪರ್ಸಿವರೆನ್ಸ್ ಮತ್ತು ನೀವೇನು ಪರ್ಸಿಸ್ಟೆಂಟ್ ಎಫರ್ಟ್ ಹಾಕಿರ್ತೀರ, ಪ್ಯೂರ್ ಎಫರ್ಟ್, ಅಬ್ಸಲ್ಯೂಟ್ಲಿ ಅದ್ರ ಮೇಲೆ ನೀವು ಕಂಪ್ಲೀಟ್, ಅಫ್ಕೋರ್ಸ್ ಅದು ಇಷ್ಟು ಇಲ್ಲದೆ ನೀವು ಸರೆಂಡರ್ ಆಗಿಬಿಡ್ತೀನಿ ಅಂತಂದರೆ ಸಾಧ್ಯ ಆಗಲ್ಲ. ಆ ಪ್ಯೂರಿಟಿ ಆಫ್ ವರ್ಕ್ ಇದೆಯಲ್ಲ ಅದನ್ನು ನೀವು ಮಾಡಿ, ಎಸ್ ನಾವು ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅಂತ ಬಿಟ್ಟಾಗ ಪ್ರಾಬ್ಲಿ ಇದನ್ನೇ ಭಗವದ್ಗೀತೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ರೀತಿಯಲ್ಲಿ ನೋಡಿದ್ರೆ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಅಷ್ಟೂ ಬೇಡಿಕೆಗಳಿಗೆ ಬೇಕಾಗುವಷ್ಟು ಸಿಗುತ್ತೆ. ಅಂದರೆ ನಾನು ಅಷ್ಟೂ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿ, ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ನ ಮ್ಯಾನೇಜ್ ಮಾಡಿ, ಮೀಡಿಯಾ ಖರ್ಚುಗಳನ್ನು ಭರಿಸಿ, ಮಿಕ್ಕ ಏನು ಕಮರ್ಷಿಯಲ್ ಇದನ್ನು ಮಾಡಿ, ಅದರಲ್ಲಿ ಸೇವಿಂಗ್ಸ್ ಮಾಡೋಕ್ಕೆ ಬೇಕಾಗುವ ಅಷ್ಟೂ ಅಂಶಗಳಿಗೆ ನಾನು ಉಪಯೋಗಿಸಿದ್ದು ಇದೇ ಥಂಬ್ ರೂಲ್, ವಿಚ್ ಇಸ್ ಗಿವ್ ಯುವರ್ ಬೆಸ್ಟ್. ಅಂದರೆ ಅಲ್ಲಿ ಪ್ಯೂರಿಟಿ ಇರಬೇಕು ನಿಮ್ಮ ಕೆಲಸದಲ್ಲಿ ಆ್ಯಂಡ್ ಜಸ್ಟ್ ಸರೆಂಡರ್ ಟು ದಿ ಯೂನಿವರ್ಸ್. ಅಬ್ಸಲ್ಯೂಟ್ಲಿ. ಇಫ್ ಯು ಆರ್ ನಾಟ್ ಜೆನ್ಯೂನ್ ಟು ಯುವರ್ ಸೆಲ್ಫ್ ದೆನ್ ಪ್ರಾಬ್ಲಿ ಆ ಮನಿ ಬರೋದು ನೀವು ವ್ಯಾಲ್ಯೂನೂ ಮಾಡೋಕ್ಕಾಗಲ್ಲ, ಅದನ್ನು ಆ್ಯಸ್ ಅ ಬೆಟರ್ ವ್ಯಾಲ್ಯೂ ಕನ್ವರ್ಟು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್, ಬಟ್ ಹೌ ಆರ್ ಯು ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಟ್ ಇನ್ ಟು ಅ ಬೆಟರ್ ವ್ಯಾಲ್ಯೂ ಟು ಯುವರ್ ಓನ್ ಫ್ಯಾಮಿಲಿ ಆರ್ ಟು ದ ಸೊಸೈಟಿ? ಅದು ಅಲ್ಲೇ ಸ್ಟಾಗ್ನೆಂಟ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಎಸ್ ಮೇಡಮ್. ಈಗ ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ಇನ್ಲಾಸ್ ಆಗಿರಬಹುದು, ದೇ ಆರ್ ಆಲ್ ಹ್ಯಾಪಿ ಅಬೌಟ್ ಯುವರ್ ಪ್ರೊಫೆಷನ್, ರೈಟ್? ಹೌದು ಸರ್. ಅದಕ್ಕೆಲ್ಲೋ ಒಂದು ಕಾರಣ ನೀವು ಉತ್ತಮವಾಗಿ ಹಣ ಸಂಪಾದನೆ ಮಾಡಿದಾಗ, ಲೈಫಲ್ಲಿ ಇವರು ಸೆಕ್ಯೂರ್ಡ್ ಆಗಿದ್ದಾರೆ, ಒಂದು ಭದ್ರತೆ ಇದೆ ಅಂತ ಹೇಳಿದಾಗ ಮಾತ್ರವೇ ಅವರು ಖುಷಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದಾ? ಹೌದು ಸರ್, ಹೌದು. ನಮ್ಮ ಎಲ್ಲರ ಫ್ಯಾಮಿಲಿಲೂ ಅನ್ಸುತ್ತೆ ನನಗೆ. ಈಗ ನಿಮ್ಮ ಮಗು ಸಂತೋಷವಾಗಿದ್ರೆ ಇಷ್ಟು ಸಂಬಳ ಅದಕ್ಕೆ ಸಂತೋಷವಾಗಿದ್ದಾನೆ, ಅವ್ರ ಮನೆ ತೊಗೊಂಡ್ರು ಅದಕ್ಕೆ ಸಂತೋಷ, ಅವ್ರ ಹತ್ರ 2 ಕಾರ್ ಇದೆ. ಸೊ ನಾವು ನಂಬರ್ಸಲ್ಲಿ ಜಡ್ಜ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಅದನ್ನು ಬಿಡೋದು ತುಂಬ ಕಷ್ಟ, ಅಂಟ್ಕೊಂಡ್ಬಿಟ್ಟಿದೆ ನಂಬರ್ಸ್ ನಮಗೆ. ಸೊ ಹೌದು, ನಮ್ಮ ಪೇರೆಂಟ್ಸ್ ಕೂಡ ಯಾವಾಗ ನಾನು ಒಂದು ಎಕ್ಸ್ಟೆಂಟಿಗೆ ನಾನು ಇಲ್ಲ ನಿಮ್ದು ಏನೂ ಬೇಡ, ಇನ್ಫ್ಯಾಕ್ಟ್ ನನ್ನ ಕ್ಲಿನಿಕ್ ಏನಿದೆ ಅದೇ ರೋಡಲ್ಲಿ ಪಕ್ಕದಲ್ಲೇ ನಮ್ಮ ತಂದೆದು 2 ಕಮರ್ಷಿಯಲ್ ಪ್ರಾಪರ್ಟಿ ಇದೆ. ನಾವು ಅಲ್ಲಿ ಫಸ್ಟ್ ಕ್ಲಿನಿಕ್ ಮಾಡಿದಾಗ ಇಲ್ಲ ನಾವು ಬಾಡಿಗೆಗೆ ತಗೊಂಡು ಮಾಡಬೇಕು ಅಂದರೆ ಅಷ್ಟು ಹಠ. ದ ಸೇಮ್ ಪ್ಲೇಸ್ ಜಸ್ಟ್ ನೆಕ್ಸ್ಟ್ ಟು ದಟ್ ಇತ್ತು. ಸೊ ನಾವು ಸೆಲ್ಫ್ ಸಸ್ಟೈನ್ ಆಗ್ತೀವಿ, ಇದನ್ನು ನಾವೇ ಮಾಡಬೇಕು ಅನ್ನೋ ಹಠಕ್ಕೆ ನಾವು ಅದನ್ನು ಮಾಡಿದ್ವಿ. ಬಟ್ ಒಂದು ಎಕ್ಸ್ಟೆಂಟ್ ಆದಮೇಲೆ ವೆನ್ ದೆ ಸಿ ಎಸ್ ಗ್ರೋ, ಓಕೆ ಇವ್ರ ಡಿಸಿಷನ್ ಕರೆಕ್ಟ್ ಆಗಿತ್ತು, ಇವರು ಇದರಿಂದ ಖುಷಿಯನ್ನು ಅನುಭವಿಸೋಕೆ ಸಾಧ್ಯ ಆಯಿತು, ಆ್ಯಂಡ್ ಡೆಫಿನೆಟ್ಲಿ ಸೊಸೈಟಿಗೂ ಒಂದು ವ್ಯಾಲ್ಯೂ ಮಾಡೋಕ್ಕೆ ಸಾಧ್ಯ ಆಯಿತು, ನನಗೆ ಹೆಮ್ಮೆ ಅನಿಸುತ್ತೆ ಅನ್ನೋದು ಅದು ಕನ್ವರ್ಟ್ ಆಗುತ್ತೆ. ಸೊಸೈಟಿ ಅಂತ ಬರಲಿ ಅಥವಾ ಫ್ಯಾಮಿಲಿ ಅಂತ ಬರಲಿ, money is the criteria ಅನ್ನೋದನ್ನ by hook or crook we have to one of the criteria for sure. agree with that answer. Yes, fortunately or unfortunately that's the criteria. Yes, but ಏನಂದ್ರೆ ನೀವು ಅದನ್ನ ನೆಗೆಟಿವ್ ಆಗಿ ನೋಡಿದ್ರೆ ಅದು ಅನ್ಫಾರ್ಚುನೇಟ್ ಕ್ರೈಟೀರಿಯಾ ಅನ್ಸುತ್ತೆ, ಬಟ್ ಪಾಸಿಟಿವ್ ಆಗಿ ನೋಡಿದ್ರೆ ವೈ ನಾಟ್? ಅಂದ್ರೆ ಈಗ ಇವ್ರು ತುಂಬಾ ನಾಲೆಡ್ಜಿಯಸ್ ಇದ್ದಾರೆ, ತುಂಬಾ ಏನು ಒಂದು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಸ್ಕಾಲರ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಬರೋದು ಅವರೊಂದು ಬ್ರಾಂಡೆಡ್ ಕಾರಲ್ಲಿ ಬಂದಿದ್ದಾರೆ. Will you agree with that? Sir, that's how I've seen.
ಏನೋ ನೀವು ಐ ವುಡ್ ಲೈಕ್ ಟು ಕೋಟ್ ಒನ್ ಎಕ್ಸಾಂಪಲ್. ನಾನು ಮಲೇಷ್ಯಾಗೆ ಒಂದು ವರ್ಕ್ಶಾಪ್ಗೆ ಹೋಗಿದ್ದೆ. ಅಲ್ಲಿ ಐ ಬಿಲೀವ್ ಇನ್ ಸಿಂಪ್ಲಿಸಿಟಿ. ನನಗೆ ಅದು ಪ್ರಾಬ್ಲಿ ತಾಯಿಯಿಂದ ಬಂದಿರೋ ಗುಣ, ತುಂಬ ಹಂಬಲ್ನೆಸ್ ಆ್ಯಂಡ್ ಡೌನ್ ಟು ಅರ್ತ್ ಇರೋದು. ಸೊ ಅಲ್ಲಿ VIP ಚೇರ್ಗಳನ್ನು ಹಾಕಿದ್ರು. ನನಗೆ ಆ ಥರ ಏನೋ ಒಂದು ಸೆಕ್ಲೂಡೆಡ್ ಆಗಿರೋದು ಅಷ್ಟೊಂದು ಇಷ್ಟ ಇಲ್ಲ ಅಂತ ಹೇಳಿ, ದೋ ಐ ವಾಸ್ ಒನ್ ಆಫ್ ದ ಚೀಫ್ ಸ್ಪೀಕರ್ಸ್, ನಾನು ಹಿಂದೆಗಡೆ ಎಲ್ಲ ಬೇರೆ ಜನ ಕೂತ್ಕೊಳ್ತಾರೆ ಆ ಥರ ಹೋಗಿ ಕೂತಿದ್ದೆ. ಸೊ ಆ ಟೈಮಲ್ಲಿ ಅಲ್ಲಿ ನಮಗೆ ನಡೆದ ಟ್ರೀಟ್ಮೆಂಟ್ ಇರ್ಬೋದು, ಮಾತಾಡೋ ರೀತಿ, ಆಮೇಲೆ ನಿಮ್ಮನ್ನ ಹೈಲೈಟ್ ಮಾಡಿ ಆ ಒಂದು VIP ಚೇರಲ್ಲಿ ಕೂಣಿಸಿ ಆಮೇಲೆ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಾಗ ನಿಮ್ಮ ಜೊತೆ ಅಲ್ಲಿ ಇರೋರು ಕೋಆರ್ಡಿನೇಟರ್ಸ್ ನಡ್ಕೊಳ್ಳೋ ರೀತಿ, ಅದನ್ನು ಗಮನಿಸಿದಾಗ ನಂಗೆ ಅನ್ನಿಸ್ತು, ಓ ಈ ಒಂದು ತೋರಿಕೆನೂ ಬೇಕಾಗತ್ತಾ ಅಂತ. ಬಟ್ ನಾನು ಅದನ್ನು ಪರ್ಸನಲ್ ಬ್ರ್ಯಾಂಡಿಂಗಿಗೆ, ಹೌದು, ಬ್ರ್ಯಾಂಡಿಂಗಿಗೆ ಬೇಕಾಗತ್ತೆ. ಮತ್ತು ಪೀಪಲ್ ಡೋಂಟ್ ಟೇಕ್ ಯು ಸೀರಿಯಸ್ಲಿ ಸಮ್ಟೈಮ್ಸ್. ಹೌದು, ಅಂದರೆ ನೀವು ನಿಮ್ಮ ಬಗ್ಗೆ ನೀವು ಒಂದಷ್ಟು ತೋರಿಕೆ ಮಾಡಿಕೊಂಡು, ಓ ನಮ್ಮ ಹತ್ರ ಎಷ್ಟು ಕೋಟಿ ಇದೆ ಗೊತ್ತಾ, ನಮ್ದು ಏನು ಕಾರ್ ಇದೆ ಗೊತ್ತಾ, ನಮ್ದು ಹಾಗೆ ಗೊತ್ತಾ ಹಿಂಗೆ ಗೊತ್ತಾ ಅಂದಾಗ ಪೀಪಲ್ ವಾಂಟ್ ಟು ಟೇಕ್ ಯು ಸೀರಿಯಸ್ಲಿ. ನೀವು ಅದನ್ನು ಏನೂ ಹೇಳ್ಕೊಳ್ದೇ ಇದ್ದಾಗ, ಓ ಇವ್ರಿಗೆ ಪವರ್ ಇಲ್ಲ, ಇವ್ರಿಗೆ ಕೆಪಾಸಿಟಿ ಇಲ್ಲ, ಇವ್ರು ಏನು ಪ್ರೊಜೆಕ್ಟ್ ಮಾಡಲ್ಲ, ಅಬ್ಸಲ್ಯೂಟ್ಲಿ, ಆಸ್ ಐ ಸೆಡ್, ದೇ ವಿಲ್ ಪ್ರಾಬಬ್ಲಿ ನಾಟ್ ಗಿವ್ ದಟ್ ಇಯರ್ ಟು ಯು. ಬಟ್ ನನಗೆ ಇದ್ರ ಬಗ್ಗೆ ಅಸಮಾಧಾನ ಇದೆ ಆನೆಸ್ಟ್ಲಿ. ಯಾಕಂದರೆ ಈ ಜಡ್ಜಿಂಗ್ ಏನಿದೆ ವಿತ್ ದ ನಂಬರ್ಸ್, that is definitely not the right way to ಆದ್ರೆ ನಿಜ ಅದ್ರಲ್ಲಿ ಧನ ಅಂತೂ ಇದೆ ಮತ್ತೆ ಅದು ನಿಜ ಸರ್. ದಟ್ಸ್ ಹೌ ಇಟ್ ವರ್ಕ್ಸ್, ದಟ್ಸ್ ಹೌ ಇಟ್ ಇಸ್ ಹ್ಯಾಪನಿಂಗ್. ಸೊ ಅದರಿಂದ ಟು ಅ ಸರ್ಟನ್ ಎಕ್ಸ್ಟೆಂಟ್, ಆ್ಯಂಡ್ ಇಫ್ ಸಮ್ ಎನರ್ಜಿ ಈಸ್ ಗಿವಿಂಗ್ ಯು ದಟ್ ಕಾನ್ಫಿಡೆನ್ಸ್, ವೈ ನಾಟ್? ಅದನ್ನು ಪರ್ಸ್ಯೂ ಮಾಡೋದ್ರಲ್ಲಿ ಏನೋ ನೆಗೆಟಿವಿಟಿ ಅಥವಾ ಕ್ಲೀಶೆ ಅಥವಾ ಏನೋ ಒಂದು ವಲ್ಗರ್ನೆಸ್ ಇಲ್ಲ. ಯೂಶಲಿ ನಮ್ಗೆ ಏನನ್ಸುತ್ತೆ, ಈಗ ಯಾರೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ ತಕ್ಷಣ ಅವರಿಬ್ರು ಜಗಳ ಆಡಿದ್ರು ಅಂತ ಅನ್ಕೊಳ್ಳಿ, ಅಕ್ಕಪಕ್ಕದ ಮನೆ, ಓ ನೀವೇನು ಸಂಪಾದನೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ವಾ, ಓ ನಿಮ್ಗೆ ಹೆಂಗೆ ದುಡ್ಡು ಬಂತು ಅಂದರೆ ನಿಮ್ದು ಹೆಂಗೆಲ್ಲ ಬಂತು ಗೊತ್ತಿಲ್ಲ, ಈ ಥರ ಎಲ್ಲ ಮಾತಾಡೋದನ್ನ ನಾವು ಗಮನಿಸ್ತೀವಿ. ಯಾಕಂದರೆ ಅವರು ಆ ಹಣದ ಬಗ್ಗೆ ಅಷ್ಟು ಅಗೌರವವನ್ನು, ಅದರ ಬಗ್ಗೆ ಅಟ್ಯಾಚ್ ಆಗಿರೋ ನೆಗೆಟಿವಿಟಿಯನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ದೇ ಡೋಂಟ್ ನೋ ವಾಟ್ ರಿಯಲ್ ಬ್ಯೂಟಿಫುಲ್ ಪಾಸಿಟಿವ್ ವೈಬ್ಸ್ ಮನಿ ಈಸ್ ಆಲ್ ಅಬೌಟ್. ಯು ಡೋಂಟ್ ನೋ ವಾಟ್ ಇಟ್ ಈಸ್. ಆದ್ದರಿಂದ ನೀವು ಅದನ್ನು ಇದಕ್ಕೆ ಅಂಟಿಸ್ತಾ ಇದ್ದೀರಾ. ಅಂದರೆ ನಮಗೆ ಹಣದ ಬಗ್ಗೆ ಇರುವ ಮೂಢನಂಬಿಕೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೇರೆ ಮಾಡಬೇಕಾಗಿದೆ. ಒಂದು, ಹಣವೇ ಎಲ್ಲವನ್ನು ಕೊಡುತ್ತೆ ಅನ್ನೋದು ಒಂದು ಕಡೆ ಆದರೆ, ಹಣ ಡರ್ಟಿ ಇದೆ, ನೆಗೆಟಿವ್ ಇದೆ, ತುಂಬ ಹಣ ಇರೋರು ಕೆಟ್ಟ ರೀತಿಯಲ್ಲೇ ಮಾಡಿದ್ದಾರೆ ಅನ್ನೋದು ಎರಡನ್ನೂ ಬಿಡಿಸ್ಬೇಕಾಗಿದೆ. ಹೌದು, ಒಂದು ಮಿಡಲ್ ಪಾತ್ ಬೇಕು ನಮಗೆ. ಹಣವನ್ನು ಒಂದು ಎನರ್ಜಿಯಾಗಿ ಫೆಸಿಲಿಟೇಟರ್ ಆಗಿ ತಗೊಳ್ಳೋ ಮಿಡಲ್ ಪಾತಿನ ಅವಶ್ಯಕತೆ ಇದೆ ಸರ್. ಅದು ಪ್ರಾಬಬ್ಲಿ ನನ್ನ ಪ್ರಕಾರ ಒಂದು ಸ್ವಲ್ಪ ಫಿಲಾಸಫಿಕಲ್ ಬೆಂಟ್ ಇದ್ರೆ ಸಿಗುತ್ತೆ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಈಗ ಹಣ ಸಂಪಾದನೆಗೆ ಬಹಳಷ್ಟು ವೆರೈಟಿ ಆಫ್ ಪ್ರೊಫೆಷನ್ಸ್ ಇದ್ದಾವೆ ಅಲ್ವಾ, ವೈವಿಧ್ಯಮಯ ಹುದ್ದೆಗಳನ್ನು ನಾವು ನೋಡ್ತೀವಿ. ಆದರೆ ಈ ಹಣ ಸಂಪಾದನೆಗೆ ವೈವಿಧ್ಯಮಯ ಮನೋಧೋರಣೆ ಏನಾದರೂ ಇದೆಯಾ? ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಏನಾದರೂ ಇದೆಯಾ? ಸರ್, ಅದ್ಭುತವಾದ ಪ್ರಶ್ನೆ ಇದು. ಖಂಡಿತವಾಗಿಯೂ ಇದೆ. ನಮ್ಮಲ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಐಡಿಯಾ ಇಲ್ಲ. ಯಾಕೆಂದರೆ ಓಕೆ, ಹಣ, ನಾನು ಅದನ್ನು ನನ್ನ ವೃತ್ತಿಯಿಂದ ಅದನ್ನು ಸಂಪಾದನೆ ಮಾಡಬೇಕು ಇಷ್ಟೇ, ಅದನ್ನು ಇನ್ನೊಂದು ಸ್ವಲ್ಪ ನಾವು ಅದರ ಒಳಗಡೆ ಹೋಗಿ ಅದನ್ನು ಡೈಸೆಕ್ಟ್ ಮಾಡಿ ಒಳಗೆ ಇಳಿದಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ 3 ಮನಸ್ಥಿತಿಗಳನ್ನು ನಾವು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸಬಹುದು. ಒಂದು, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕಂಟ್ರೋಲಿಂಗ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಅನುಭವಗಳು, ನಮ್ಮ ತಂದೆ ತಾಯಿ ವಿಷಯದಲ್ಲಿ, ಅಥವಾ ಅಪ್ಪ ಬ್ರೆಡ್ ವಿನರ್ ಯಾವ ಥರ ಮಾಡ್ತಾ ಇದ್ರು, ಅದನ್ನು ನೋಡ್ತಾ ನೋಡ್ತಾ ನಮ್ಗೆ ಹೇಗೆ ಮನದಟ್ಟಾಗೋಗುತ್ತೆ ಅಂದರೆ, ಓ ಖುಷಿಯಾಗಿರೋಕ್ಕೆ ಇದರ ಅವಶ್ಯಕತೆ ಇದೆ, ಖುಷಿಯಾಗಿರೋಕ್ಕೆ ಈ ಥರದ ಸಂಪಾದನೆಯ ಅವಶ್ಯಕತೆ ಇದೆ, ಇಷ್ಟು ಸಂಪಾದನೆಯ ಅವಶ್ಯಕತೆ ಇದೆ ಅಂತನೋ, ಅಥವಾ ಅಪ್ಪ ನೋಡು ನೀನು ಇಷ್ಟು ಈ ಥರ ಮಾಡಬೇಕು, ಅವಾಗಲೇ ನಾವು ಖುಷಿಯಾಗಿರೋಕ್ಕಾಗೋದು, ನೀನಾದರೂ ಹೀಗೆ ಮಾಡು ಅಂತೆಲ್ಲ ಹೇಳಿರ್ತಾರಲ್ಲ, ಅದೆಲ್ಲ ಸುಪ್ತ ಮನಸ್ಸಲ್ಲಿ ಲಾಕ್ ಆದಾಗ ಆ ಮನಸ್ಥಿತಿ ಹೇಗಾಗೋಗುತ್ತೆ ಅಂದರೆ, ಟು ಬಿ ಹ್ಯಾಪಿ ಐ ಹ್ಯಾವ್ ಟು ಕೀಪ್ ಮೇಕಿಂಗ್ ಮನಿ ಅನ್ನೋದು ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಅಂದರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಅವರಲ್ಲಿ ಅವಶ್ಯಕತೆಗೆ ಮೀರಿ, ಅಥವಾ ಅವ್ರು ಏನು ಮೈಂಡ್ ಸೆಟ್ ಮಾಡ್ಕೊಂಡಿದ್ರು, ಪ್ರಿಫಿಕ್ಸ್ ಮಾಡ್ಕೊಂಡಿದ್ರು, ಅದಕ್ಕಿಂತ 100 ಪಟ್ಟು ಹೆಚ್ಚು ಬಂದ್ರೂ ಇದು ಬೆಳಿತಾನೇ ಇದ್ದರೆ ಮಾತ್ರ ನಾನು ಖುಷಿಯಾಗಿರೋಕ್ಕಾಗೋದು. ಒಂದು ಸ್ವಲ್ಪ ಗ್ರಾಫಲ್ಲಿ ಏರುಪೇರು ಆಗೋದ್ರೂ ಅವರು ಬ್ರೇಕ್ ಆಗಿಬಿಡ್ತಾರೆ. ಅಂದರೆ ಅವ್ರು ಮಾನಸಿಕವಾಗಿ ವಿಪರೀತವಾಗಿ ವಿಚಲಿತ ಆಗೋಗ್ತಾರೆ. ಆ ಗ್ರಾಫ್ ಹಾಗೇ ರೇಸ್ ಆಗ್ತಾ ಇರಬೇಕು, ಮನಿ ಶುಡ್ ಕೀಪ್ ಗ್ರೋಯಿಂಗ್ ಅಂತ. ಅಂದರೆ ಅದು ಅವರನ್ನು, ಅವ್ರ ಲೈಫನ್ನು ಅಷ್ಟು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನೊಂದು ಎರಡನೇದಿದೆ, ಇಂಡಿಫ್ರೆಂಟು. ಅದು ಯೂಶಲಿ ತುಂಬ ಪ್ಯಾಂಪರ್ ಮಾಡಿ ಎಲ್ಲವನ್ನೂ ಪ್ರೊವೈಡ್ ಮಾಡಿರ್ತಾರೆ. ಮನಿ ವ್ಯಾಲ್ಯೂ ಏನು ಅಂತ ಮಗುಗೆ ತಿಳಿಸಿ ಹೇಳಿರಲ್ಲ. ಇದು ಕಿತ್ತೋಯ್ತಾ, ಇನ್ನೊಂದು ಕೊಡಿಸ್ತೀನಿ ಬಿಡು, ಬೇಡ ಬಿಡು, ಬಿಸಾಕು, ನಿನಗೇನು ಕಮ್ಮಿ ಇದೆ, ನಾನು ನಿಮ್ಮಪ್ಪ, ನಾನು ಗೊತ್ತಿಲ್ವಾ ಅಂತ ಹೇಳಿ ತುಂಬ ಆ ಥರ ಮಾಡಿರೋರು ತುಂಬ ಜನ ಇದ್ದಾರೆ ಸರ್. ಆ ಥರ ನಿನಗೆ ಯಾರು ಏನು ಕಮ್ಮಿ, ನೀನು ಯಾರ ಮಗ ಗೊತ್ತಾ ಅಂತೆಲ್ಲ ಹೇಳಿದಾಗ, ಅಯ್ಯ ಮನಿನ ಬಿಡು, ಅದೇನು ಯಾವಾಗಲೂ ಬರುತ್ತೆ ಅಂತ ಹೇಳಿ, ಅಕಸ್ಮಾತ್ ಎಲ್ಲಾದರೂ ಕೊರತೆ ಕ್ರಿಯೇಟ್ ಆಗೋದ್ರೆ ಯಾವುದಾದ್ರೂ ಲೈಫಿನ ಯಾವುದಾದ್ರೂ ಹಂತದಲ್ಲಿ, ಅವರು ಕೂಡ ವಿಪರೀತವಾಗಿ ಖಿನ್ನತೆಗೆ, ಆಘಾತಕ್ಕೆ ಒಳಗಾಗ್ತಾರೆ. ಇನ್ನು 3ನೇ ಹಂತ ಇದೆ, ಇದು ತುಂಬ ಕಾಮನ್ ಹಂತ. ಇದು ಫಿಯರ್ಫುಲ್ ಮೈಂಡ್ ಸೆಟ್ ಮನಿ ಬಗ್ಗೆ. ಅಂದರೆ
ಅಯ್ಯೋ ಮುಂದೆ ನನಗಿರೋ ಹಣ ಕಳೆದೋಗ್ಬಿಟ್ರೆ, ನನಗಿರೋ ಕೆಲಸ ಬಿಟ್ಟು ಹೋದರೆ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ಯಾರಾದರೂ ಅಂಗಡಿ ಬಂದು ತೆಗೆದುಬಿಟ್ರೆ, ನಾಳೆ ದಿನ ನನಗೇನಾದರೂ ಕಾಯಿಲೆ ಬಂದು ನಾನು ಈ ಸಂಪಾದನೆ ಮಾಡೋದು ನಿಂತು ಹೋದರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು, ಆ ಥರ ಯಾವಾಗಲೂ ಒಂದು ಇನ್ಸೆಕ್ಯೂರಿಟಿ ಅದ್ರ ಜೊತೆ ಅಂಟ್ಕೊಂಡು ಬಿಟ್ಟಿರುತ್ತೆ. ಈ ಮೂರೂ ಸ್ಥಿತಿಗತಿಗಳು ವಿಪರೀತವಾಗಿ ಅವ್ರನ್ನ ವಿಚಲಿತ ಮಾಡೋದಲ್ಲದೆ ಆ ಇರೋ ಡೆಪಾಸಿಟ್ ಆಫ್ ಮನಿಯನ್ನು ಎಂಜಾಯೂ ಮಾಡೋಕ್ಕಾಗದೆ, ಅದಕ್ಕೊಂದು ವ್ಯಾಲ್ಯೂನೂ ಕೊಡೋಕ್ಕಾಗದೆ, ಅಥವಾ ಅದಕ್ಕೆ ಯಾಕೆ ಸಂಪಾದನೆ ಮಾಡಿದ್ದಾರೆ ಅದಕ್ಕೆ ಅರ್ಥನೂ ತಿಳ್ಕೊಳಕ್ಕಾಗದೆ ವಿಪರೀತವಾಗಿ ದ್ವಂದ್ವಕ್ಕೆ ಒಳಗಾಗ್ತಾರೆ ಅಥವಾ ಆಂಗ್ಸೈಟಿಗೆ ಒಳಗಾಗ್ತಾರೆ. ನಾನು ಆಗಲೇ ಹೇಳಿದಾಗ ಅದು ಅಫ್ಕೋರ್ಸ್ ಅನಾರೋಗ್ಯವಾಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದಿದೆ, ಈ ಫಿಯರ್ ಮೈಂಡ್ಸೆಟ್ಟಲ್ಲಿ ಒಂದು ಬ್ರ್ಯಾಂಚ್ ಇದು ತುಂಬ ತುಂಬ ಇಂಪಾರ್ಟೆಂಟು. ಪ್ರಾಬಬ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮೆಲ್ರಿಗೂ ಎಸ್ ಸರ್ ಎಲ್ರಿಗೂ ಇದು ಕನೆಕ್ಟ್ ಆಗುತ್ತೆ. ಏನು ಅಂತಂದರೆ, ಒಂದು ಹಂತದಲ್ಲಿ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಶುರುವಾದಾಗ ಅಕಸ್ಮಾತ್ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪೇರೆಂಟ್ಸ್ ಇರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಅಯ್ಯೋ ನಮ್ಮಂಥವ್ರಿಗೆ ಇದು ಎಲ್ಲಿ, ಅಯ್ಯೋ ನಾವೇ ಹೇಗೆ ಇರೋಕ್ಕಾಗತ್ತೆ ಅಂತನೋ, ಅಥವಾ ದೀರ್ಘಕಾಲಿಕವಾಗಿ ಕಷ್ಟದಲ್ಲಿ ಅಥವಾ ಹಣದ ಕೊರತೆಯಲ್ಲೇ ಜೀವನವನ್ನು ನಡೆಸಿದಾಗ ಯಾವಾಗ ಸಡನ್ನಾಗಿ ಒಂದು ಅಫ್ಲುಯೆಂಟ್ ಲೈಫ್, ಒಂದು ರಿಚ್ ಲೈಫ್, ಒಂದು ಲ್ಯಾವಿಶ್ ಲೈಫ್ ಬರೋಕ್ಕೆ ಶುರು ಆಗುತ್ತೋ, ನಾನು ಇದನ್ನು ಡಿಸರ್ವ್ ಮಾಡಲ್ಲ, ನಾನು ಇಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ, ನನಗಿದೆಲ್ಲ ಬಿಟ್ಟು ಹೋಗೋ ಅವಶ್ಯಕತೆ ಇದೆ, ಯಾಕೆಂದರೆ ನಾನು ಹೇಗೆ ಇರೋಕ್ಕಾಗತ್ತೆ ಇಷ್ಟು ಕಂಫರ್ಟಾಗಿ, ನಾನು ಯಾವಾಗಲೂ ತೊಂದರೆ ಸಮಸ್ಯೆ ಕೊರತೆಯಲ್ಲಿ ತಾನೇ ಇದ್ದವಳು ಅಥವಾ ಇದ್ದವನು, ಆದ್ದರಿಂದ ಇದು ನಾನಲ್ಲ ಅಂತ ಆ ಹಣದ ಬಗ್ಗೆನೇ ಅವರ್ಷನ್ ಬರುವ ಕೇಸಸ್ ಇದೆ. ಇದು ತುಂಬ ರೇರ್ ಆದ್ರೂ ನಮ್ಗೆ ಎಲ್ಲಾದರೂ ಒಂದೊಂದು ಅಂಶದಲ್ಲಿ ಇದು ಅನಿಸುತ್ತೆ, ನಾನು ಇಷ್ಟು ದೊಡ್ಡದಾಗಿ. ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಇದು ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಇದು, ಇಫ್ ಯು ಹ್ಯಾವ್ ಅನ್ಲಿಮಿಟೆಡ್ ಮನಿ ವಾಟ್ ವಿಲ್ ಯು ಡೂ ಇನ್ ಲೈಫ್ ಅಂದರೆ ನಮ್ಗೆ ಸಡನ್ ಆಗಿ ಆನ್ಸರ್ ಕೊಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟು ಲಿಮಿಟೆಡ್ ಆಗಿ ಹೇಳ್ತೀವಿ ಅಂದರೆ, ನಾನು ಒಂದು ಲಕ್ಸುರಿಯಸ್ ಕಾರ್ ತಗೋತೀನಿ, ವಾಷಿಂಗ್ ಮಿಷಿನ್ ತಗೋತೀನಿ, ನಾನೊಂದು 3 ಮನೆ ತಗೋತೀನಿ, ಬಾಡಿಗೆ ಬರಂಗೆ ಮಾಡ್ಕೊಂಡ್ಬಿಡ್ತೀನಿ, ಕೆಲಸ ಬಿಟ್ಬಿಡ್ತೀನಿ. ಯು ಹ್ಯಾವ್ ಅನ್ಲಿಮಿಟೆಡ್ ಮನಿ ಬಾಸ್, ಥಿಂಕ್ ಬಿಗ್ ಅಂದರೆ ಫುಲ್ ಬ್ಲ್ಯಾಂಕ್ ಆಗ್ಬಿಡ್ತೀವಿ ನಾವು. ಅದರಲ್ಲೇ ಗೊತ್ತಾಗುತ್ತೆ ಮನಿ ಬಗ್ಗೆ ನಮ್ಗೆ ಎಷ್ಟು ನ್ಯಾರೋ ಮೈಂಡೆಡ್ನೆಸ್ ಅಪ್ರೋಚ್ ಇದೆ ಅಂತ. ಅದರಿಂದ ನಾವು ಈ 4 ಕ್ಯಾಟಗರಿಯನ್ನು ಸ್ಟಡಿ ಮಾಡಿ ಇದನ್ನು ಹೊರತುಪಡಿಸಿ ಹಣವನ್ನು ಹ್ಯಾಪಿ ಮನಿಯಾಗಿ ನೋಡುವ ಒಂದು ಟ್ರೈನಿಂಗ್ನ ಮೈಂಡ್ ಕೊಡಬೇಕು. ಇಲ್ಲಿ ಇನ್ನೊಂದು ವಿಷಯ ಇದೆ ಸರ್, ಅಂದ್ರೆ ನಿಮ್ಮ ಪ್ರಕಾರ ಮನಿ ಕೂಡ ಎನರ್ಜಿ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಹೌದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ನಾನು ನನ್ನ ಪೇಷಂಟ್ಗಳಲ್ಲಿ ಗಮನಿಸಿರೋದು ಏನು ಅಂದರೆ, ಒಂದು ಪಿರಮಿಡ್ ಥರ ಒಂದು ಗ್ರಾಫನ್ನು ನಮ್ಮ ಲೈಫ್ ಬಗ್ಗೆ ನಾವು ಮಾಡ್ಕೋಬೇಕು. ಇದು ತುಂಬ ಮುಖ್ಯ ಇದೆ. ಈ ಪಿರಮಿಡಲ್ಲಿ ಲೈನ್ 1, 2, 3, 4 ಅಂತ ನಾವು ಒಂದೊಂದು ಬ್ರಾಂಚನ್ನು ಕ್ರಿಯೇಟ್ ಮಾಡಿಕೊಂಡು, ಈ ಪಿರಮಿಡ್ನ ಟಾಪ್ ಮೋಸ್ಟ್ ಪಾರ್ಟ್ ಇದೆಯಲ್ಲ, ಯೂಶಲಿ ನೀವು ಯಾರನ್ನೇ ಕೇಳಿ, ಒಂದು 8ನೇ ಕ್ಲಾಸ್ ಮಗುನ ಕೇಳಿ ನೀನು ಏನಾಗ್ತೀಯ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಯಾಕಪ್ಪ ನೀನು ಆಗ್ತೀಯ ಅಂದರೆ ಸಂಬಳ ಚೆನ್ನಾಗಿ ಬರುತ್ತೆ, ನಾನು ಏನು ಬೇಕೋ ತೊಗೋಬೋದು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತಾನೆ. ಇನ್ನೊಂದು 3ನೇ ಕ್ಲಾಸ್ ಮಗುನ ಕೇಳಿ ಉದಾಹರಣೆಗೆ, ನೀನೇನಾಗ್ತೀಯ, ನಾನು ಪೈಲಟ್ ಆಗ್ತೀನಿ. ಯಾಕಪ್ಪ ಆಗ್ತೀಯ ಅಂದರೆ ತುಂಬ ರೇರು, ನಾನು ದೇಶ ಸೇವೆ ಮಾಡ್ತೀನಿ ಅಂತನೋ, ಅಯ್ಯೋ ನನ್ನ ದೇಶಕ್ಕೋಸ್ಕರ, ತುಂಬ ರೇರು. ಅಥವಾ ಬೇರೆ ಉತ್ತರಗಳು, ನನಗೆ ಖುಷಿ ಕೊಡುತ್ತೆ, ನಾನು ಆಕಾಶದಲ್ಲಿ ಹಕ್ಕಿ ಥರ ಆಡಬೇಕು ಅನ್ನೋ ಉತ್ತರವನ್ನು ಕೊಡೋದು ತುಂಬ ರೇರ್. ಆ ಥರ ಕೊಟ್ಟರೆ ಒಳ್ಳೆ ಪೇರೆಂಟಿಂಗ್ ಆಗಿದೆ ಅಂತ. ಅಲ್ಲಿ ನನಗೆ ತುಂಬ ಇದು ನೇವಿಲಿ ಇದರಲ್ಲಿ ಏರ್ಫೋರ್ಸಲ್ಲಿ ಇರೋರಿಗೆ ತುಂಬ ಇದಿದೆಯಂತೆ, ರೆಸ್ಪೆಕ್ಟ್ ಇದೆಯಂತೆ, ಫೆಸಿಲಿಟಿ ಇದೆಯಂತೆ ಅಂತ ಹೇಳಿರೋ ಉತ್ತರಗಳನ್ನು ನಾನು ಕೇಳಿದ್ದೀನಿ ಆ್ಯಕ್ಚುಲಿ. ಅಯ್ಯೋ ಉತ್ತರ ಕರೆಕ್ಟಾಗೇ ಕೊಟ್ಟೆ ನೀನು, ಬಟ್ ಅದರಿಂದ ಕಾರಣ ಯಾಕೆ ಇಂಥ ಕೊಟ್ಬಿಡ್ತು ಮಗು ಅಂತ ಬೇಜಾರಾಗಿದ್ದು ಇದೆ. ಈ ಥರ ಕೆಲವು ಸರಿ ನಾವು ಆ ಗ್ರಾಫಲ್ಲಿ ಟಾಪ್ ಮೋಸ್ಟ್ ಪಾರ್ಟಲ್ಲಿ ಹಣ, ಅದರ ರೆಮ್ಯುನರೇಷನ್ ಹಾಕ್ಕೊಳ್ತೀವಿ. ಹಣ ತಪ್ಪಲ್ಲ, ಅದು ಟಾಪ್ ಮೋಸ್ಟ್ ಪೊಸಿಷನ್ನಿಗೆ ನೀವು ಅಂಟಿಸಿರೋದು ತಪ್ಪು. ಅದನ್ನು ಸ್ವಲ್ಪ ಅದ್ರ ಕೆಳಗಡೆ ಭಾಗಕ್ಕೆ ಇಳಿಸಿ ನಿಮ್ಮ ಪರ್ಪಸ್ಸನ್ನು ಮೇಲೆ ತಗೋಬೇಕು. ಯಾವಾಗ ನಾವು ನನ್ನ ಗುರಿ, ನಾನು ಆಗಲೇ ಹೇಳಿದಾಗ ನನಗೆ ಹಕ್ಕಿ ಥರ ಹಾರಾಡೋದು ತುಂಬ ಇಷ್ಟ, ಅಥವಾ ನೀವು ಇಂಜಿನಿಯರ್ಗೆ ನಂಗೆ ಕೋಡಿಂಗ್ ಎಲ್ಲ ಭಾರಿ ಇಷ್ಟ, ಅದರಲ್ಲಿ ನನ್ನ ಅನಾಲಿಟಿಕಲ್ ಸ್ಕಿಲ್ಸ್ ಉಪಯೋಗಕ್ಕಾಗುತ್ತೆ, ಅದರಿಂದ ನಮ್ಮ ದೇಶಕ್ಕೆ ಪ್ರಾಬ್ಲಿ ನಾನು ಏನಾದರೂ ಒಂದು ಒಳ್ಳೇದು ಮಾಡ್ಬೋದು, ಅಥವಾ ಯಾರಿಗಾದ್ರೂ ಸೌಲಭ್ಯಗಳನ್ನು ಕೊಡ್ಬೋದು, ಅದೊಂದು 10 ಕಂಪನಿಗಳಿಗೆ ನಾನು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋ ಪರಮ ಉದ್ದೇಶವನ್ನು ಮೇಲೆ ಹಾಕಿದ್ರೆ, ನಿಮ್ಮ ಜೊತೆಯಲ್ಲಿ ಈಗ ನಿಮ್ಮ ಉದ್ದೇಶ ಗೆದ್ರೆ ಏನಾಗುತ್ತೆ, ನಿಮ್ಮ ಸುಪ್ತ ಮನಸ್ಸು ಹೇಳುತ್ತೆ ಈ ಉದ್ದೇಶ ಗೆಲ್ತು, ಉದ್ದೇಶದಿಂದ ನಿನಗೆ ಬೇಕಾಗುವ ಹಣ, ಹೆಸರು, ಸಂತೋಷ ಮತ್ತು ಸೌಲಭ್ಯಗಳು ಬಂತು. ಅದೇ ನೀವು ಹಣವನ್ನು ಪರಮ ಉದ್ದೇಶ ಮಾಡಿದ್ರೆ ನಮ್ಮ ಮೈಂಡ್ ತುಂಬ ಕ್ರಿಕೆಟ್ ಆಗಿ ಯೋಚನೆ ಮಾಡುತ್ತೆ ಸರ್. ಅದು ಫಸ್ಟ್ ಕ್ರಿಕೆಟ್ ಆಗಿ ಯೋಚನೆ ಮಾಡೋದು. ಅದೇ ಹೇಳುತ್ತೆ ನಿನ್ನ ಪರಮ ಉದ್ದೇಶ ಹಣ ತಾನೆ, ನೀನು ಯಾಕೆ ಇಷ್ಟೆಲ್ಲ ಕೋಡಿಂಗ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಅಲ್ಲೆಲ್ಲೋ ದೂರದಲ್ಲಿ ಬೆಟ್ಟದಲ್ಲಿ ಹೋಗ್ಕೊಂಡು ಮಾಡಬೇಕು, ನಿಂಗೆ ಹಣ ತಾನೇ ಬೇಕು, ಒಂದು ಸ್ವಲ್ಪ ಮೋಸ ಮಾಡು, ಒಂಚೂರು ಸುಳ್ಳು ಹೇಳು, ಪರವಾಗಿಲ್ಲ, ಒಂಚೂರು ಚೀಟಿಂಗ್ ಮಾಡಿಸು, ಪರವಾಗಿಲ್ಲ, ಒಂಚೂರು ಮಲ್ಕೋ, ಬೇರೆಯವ್ರದ್ದು ಏನಾದರೂ ಇದು ಮಾಡ್ಬೋದು ಅಂತ ಹೇಳಿ ಅದು. ಅಥವಾ ಇನ್ನೊಂದು ಇದಿದೆ ಏನಂದರೆ, ಅವರು ಪೂರ್ತಿ ಆಟೋ ಪೈಲಟ್ ಮೋಡಲ್ಲಿ ಸರ್ವೈವಲ್ ಮೋಡ್ ಅಂತ ಕರಿತೀವಿ. ಅಂದರೆ ನಾನು ಸರ್ವೈವ್ ಆಗಬೇಕು, ಇನ್ನೂ ಹೆಚ್ಚು ಪಡಿಬೇಕು. ಆವಾಗಲೇ ನಾನು ಹೇಳೋದಲ್ಲ, ಫಸ್ಟ್ ಕ್ಯಾಟಗರಿ ಕಂಟ್ರೋಲಿಂಗ್ ಮೋಡ್, ಇನ್ನೂ ಬೇಕು ಅಂತ. ಅವಾಗ ಅದೇನು ಮಾಡುತ್ತೆ, ಟಾಪ್ ಮೋಸ್ಟ್ ಪ್ರಯಾರಿಟಿ ಹಣ ಮಾಡಿಕೊಂಡಾಗ ನಿನಗೆ ಇದೆಲ್ಲವೂ ಬೇಡ. ಈಗ ನೀನು ಹಣ, ನಿನ್ನ ಹೆಂಡತಿ ಇದ್ರೂ ಇಲ್ಲದೇ ಇದ್ರೂ ಹಣ ಮಾಡ್ಕೋಬೋದು, ನಿನ್ನ ಮಕ್ಕಳನ್ನ ಪ್ರೀತಿಸಿದ್ರು ನಿಂಗೆ ಹಣ ಬರ್ಬೋದು, ನೀನು ರಾತ್ರಿ ನಿದ್ದೆ ಮಾಡಿದ್ರು ಮಾಡದೇ ಇದ್ರು ನಿಂಗೆ ಹಣ ಬರ್ಬೋದು. ಸೊ ನಿನ್ಗೆ ಹಣ ಒಂದು ಕೊಟ್ಬಿಡ್ತೀನಿ, ಇದೆಲ್ಲ ಪರವಾಗಿಲ್ಲ, ಕಾಂಪ್ರಮೈಸ್ ಆಗು ಅಂತಾರೆ. 50 ವರ್ಷ ಆದಮೇಲೆ ಅಯ್ಯೋ ನಾನು ಯಾಕೆ ಇದಕ್ಕೆಲ್ಲ ಇಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟೆ, ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅನ್ಸುತ್ತೆ. ಬಟ್ ಲೇಟ್ ಆಗೋಗಿರುತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಥರ ಆಗಿರುತ್ತೆ. ಆದ್ದರಿಂದ ಈ ಪಿರಮಿಡಲ್ ಸ್ಟ್ರಕ್ಚರ್ ಏನಿದೆ ನಮ್ಮ ಲೈಫಲ್ಲಿ,
ವೇರ್ ಡು ಯು ಪ್ಲೇಸ್ ದ ಮನಿ ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. Correct. ಈಗ ನೀವು 5th ಫ್ಲೋರ್ವರೆಗೂ ಮನೆ ಕಟ್ಟಿದ್ರೆ ಇಲ್ಲ ನಾನು 2nd ಫ್ಲೋರ್ ಒಂದು ಬಿಟ್ಬಿಟ್ಟು ಕಟ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ಹೌ ಮನಿ ಇಸ್. You place it somewhere, either in the 1st floor or 2nd floor or 3rd floor, but don't make it as a topmost priority is what I feel. ಯಾಕಂದ್ರೆ ಅದು ಮಾಡಿದಾಗ ನಾವು ಎಲ್ಲ ರೀತಿಯಲ್ಲೂ ಎಥಿಕ್ಸ್ಗೆ ಕಾಂಪ್ರಮೈಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅಂದರೆ ನೀವು ಹೇಳಿರೋ ಈ ಅಂಶಗಳನ್ನು ಗಮನಿಸಿದಾಗ, ನಿಮ್ಮ ಮಾತನ್ನು ನೋಡಿದಾಗ, ಕೇಳಿದಾಗ ಸ್ಪಷ್ಟವಾಗಿ ಅನಿಸುತ್ತೆ ಈ ಮನಿ ಮ್ಯಾನೇಜ್ಮೆಂಟ್ಗೆ ಒಂದು ವಿವೇಕ ಬೇಕು, ಒಂದು ಶಿಕ್ಷಣ ಬೇಕು. ಹೀಗಾಗಿ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲೂ ಕೂಡ ಆರ್ಥಿಕ ನಿರ್ವಹಣೆ, ಹಣದ ನಿರ್ವಹಣೆ ಬಗ್ಗೆಯೂ ಕೂಡ ಗಮನ ಹಾಕಬೇಕು ಅಂತ ನೀವು ಎಂಡೋರ್ಸ್ ಮಾಡ್ತೀರಾ? ಖಂಡಿತವಾಗಿಯೂ ಸರ್. ಇನ್ಫ್ಯಾಕ್ಟ್ ನಿಮ್ಮ ಆಲೋಚನೆನೇ ಎಷ್ಟು ಅದ್ಭುತವಾಗಿದೆ. ಅಂದರೆ ಇಫ್ ಯು ಆರ್ ನಾಟ್ ಎಜುಕೇಟಿಂಗ್ ದೆಮ್ ವಾಟ್ ಡು ಯು ಡೂ ವಿತ್ ಮನಿ, ನಿಮಗೆ ಏನೇನು ಸಿಗ್ತಾ ಹೋಗುತ್ತೋ ಅದನ್ನೆಲ್ಲ ಪಿಕ್ ಮಾಡ್ಕೊಳುತ್ತೆ. ಈಗ ಒಂದು ಮಗುನೇ ತೊಗೊಳ್ಳಿ, ಒಂದು ಟೀನೇಜಲ್ಲಿ ಅಡೋಲೆಸೆನ್ಸ್ ಏಜಲ್ಲಿ ಹಣ ತೊಗೊಂಬರೋ, ಅದಕ್ಕೆ ನಾನು ಇಶ್ಯೂಸ್ ತೊಗೊಂಡೆ, ನಿಮ್ಮ ಅಪ್ಪ ಹತ್ರ ಕೇಳೋ ಹಣ ಇದ್ರೆ, ಅಥವಾ ಆ ಹುಡುಗಂಗೆ ಕಾಲೇಜಲ್ಲೇ ನೀವು ನೋಡ್ಬೋದು ಅವರು ಸೋಷಿಯಲ್ ಸ್ಟೇಟಸ್ ಪ್ರಕಾರನೇ ಫ್ರೆಂಡ್ಸ್ ಹಾಕ್ತಾರೆ, ಗ್ರೂಪ್ ಹಾಕ್ತಾರೆ ಅಲ್ವಾ. ಅವರು ಕಾರಲ್ಲಿ ಬಂದರೆ ಅವ್ರದ್ದೊಂದು ಗ್ರೂಪ್ ಇರುತ್ತೆ, ಬಸ್ಸಲ್ಲಿ ಬರೋರ್ದೆಲ್ಲ ಒಂದು ಗ್ರೂಪ್ ಇರುತ್ತೆ. ಇದು ತುಂಬ ಜನ ಒಪ್ಕೊಳ್ಳಲ್ಲ, ಬಟ್ ಇದು ನಿಜ. ಇವತ್ತಿಗೂ ಇದು ನಡೆಯುತ್ತೆ ಸರ್. ತುಂಬ ರೇರ್ ಅದು. ಎಲ್ಲೋ ಒಂದು ಕಡೆ ಆ ಸೋಷಿಯಲ್ ಸ್ಟೇಟಸ್ ಅವರು ಈ ಸೋಷಿಯಲ್ ಸ್ಟೇಟಸ್ ಜೊತೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ಕ್ಲೈಂಟ್ಸ್ ಹೇಳ್ತಾರೆ ಅವ್ರಿಗೆ ಎಷ್ಟು ಕೀಳರಿಮೆ ಇರುತ್ತೆ ಅಂದರೆ ಅಂಥವ್ರನ್ನ ನಾನು ಫ್ರೆಂಡ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಅವರೇ ಹಿಂದೆ ಸರಿದು ಬಿಡ್ತಾರೆ. ಎಷ್ಟೋ ಜನಕ್ಕೆ ಆ ಕೀಳರಿಮೆನೂ ಇರುತ್ತೆ. ಬಟ್ ದಿಸ್ ಇಸ್ ನಾಟ್ ದ ಟ್ರೂತ್, ದಿಸ್ ಇಸ್ ನಾಟ್ ದ ರಿಯಾಲಿಟಿ. ನಿಮಗೆ ಲೇಟರ್ ಅಬಂಡೆಂಟ್ ಆಗೋಕ್ಕೆ ಪೊಟೆನ್ಷಿಯಲ್ ಇಲ್ಲ ಅನ್ನೋದು ಕೂಡ ಸುಳ್ಳು. ಅಥವಾ ಈಗ ನೀನು ಇದರಿಂದ ಕೀಳರಿಮೆ ಅನುಭವಿಸಬೇಕು ಯಾಕಂದರೆ ನಿಮ್ಮ ತಂದೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಇದೆ ಅದಕ್ಕೆ ಅನ್ನೋದು ಸುಳ್ಳು. ಇವೆರಡನ್ನೂ ಮ್ಯಾನೇಜ್ ಮಾಡಿ ವಿಲ್ ಪವರ್ನ ಹೆಚ್ಚು ಮಾಡಿಕೊಂಡು ಹಣ ಅನ್ನುವಂಥ ವಿಟಮಿನ್ನ ನಮ್ಮ ಎಲ್ಲ ಸ್ಥಿತಿಗತಿಗಳಲ್ಲೂ ನಮ್ಮ ಕಂಡೀಷನ್ನ ಬೆಟರ್ ಮಾಡೋಕ್ಕೆ ಉಪಯೋಗಿಸ್ಬೋದು ಗೌರವಯುತವಾಗಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ಫುಲ್ ಆಗಿ ಅನ್ನೋದು ಖಂಡಿತವಾಗಿಯೂ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಬರಬೇಕು. ಅದರ ಮ್ಯಾನೇಜ್ಮೆಂಟು, ಜುಡಿಷಿಯಲ್ ಯುಟಿಲೈಸೇಷನ್ ನಾನು ಆಗಲೇ ಹೇಳಿದಾಗೆ, ಮತ್ತು ದಿ ಅಪ್ರೋಚ್, ಅಬ್ಸಲ್ಯೂಟ್ಲಿ ಅಪ್ರೋಚ್ ಟುವರ್ಡ್ಸ್ ಇಟ್ ಇಸ್ ಆಲ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಹೆಚ್ಚಿಗೆ, ಐ ಮೈಟ್ ಬಿ ಬೀಯಿಂಗ್ ಪಾರ್ಷಿಯಲ್, ಹೆಣ್ಮಕ್ಳಿಗೆ ಹೆಚ್ಚಿಗೆ ಉಪಯೋಗ ಆಗುತ್ತಾ ಅಂತ. ಬಿಕಾಸ್ ಎಸ್ ಸರ್, ಐ ಮೈಟ್ ಬಿ ರಾಂಗ್, ಬಟ್ ನಾನು ಪೇಷಂಟ್ಗಳಲ್ಲಿ ನೋಡಿರೋದು ಏನು ಅಂದರೆ, ಯೂಶಲಿ ನಾವು ಕ್ವಾಲಿಫಿಕೇಶನ್ ಅಂತ ಫಾರ್ಮಲ್ಲಿ ಬರೆಯಕ್ಕೆ ಕೊಟ್ಟರೆ ತುಂಬ ಜನ ಡ್ಯಾಶ್ ಅಂತ ಹಾಕ್ತಾರೆ. ಯಾಕಮ್ಮ ಕ್ವಾಲಿಫಿಕೇಶನ್ ಡ್ಯಾಶ್ ಹಾಕಿದ್ರೆ? ನಾನು ಏನು ಮಾಡಲ್ಲ ಮೇಡಮ್, ಹೌಸ್ ವೈಫು ಅಂತಾರೆ. ಏನು ಮಾಡಲ್ವಾ ನೀನು? ಹೌಸ್ ಮೇಕರ್ ಅಮ್ಮ, ಹೌಸ್ ಇಂಜಿನಿಯರ್ ನೀನು, ಆ ಥರ ಬರಿಬೇಕಮ್ಮ, ಹಂಗೆ ಬರಿಬಾರ್ದು ಅಂತ ಫಾರ್ಮ್ ವಾಪಸ್ ಕೊಟ್ಟಿದ್ದೀರಿ ಎಷ್ಟೋ ಸತಿ, ಬರೆದ್ಬಿಟ್ಟು ಕೊಡಿ ಅದನ್ನು. ಅಬ್ಸಲ್ಯೂಟ್ಲಿ. ಅಂದರೆ ಇಫ್ ಐ ಆಮ್ ನಾಟ್ ಅರ್ನಿಂಗ್ ಸಮಥಿಂಗ್ ಫಾರ್ ಸಮಥಿಂಗ್ ದೆನ್ ಐ ಆಮ್ ವರ್ತ್ಲೆಸ್ ಅನ್ನೋ ಆ್ಯಟಿಟ್ಯೂಡ್ ಇದೆ, ವಿಚ್ ಇಸ್ ಸೋ ರಾಂಗ್, ಇಸ್ ಇಟ್ ಇಟ್? ಸೊ ಆ ಹೆಣ್ಮಗುಗೆ ನೀವು ಅಬಂಡೆನ್ಸ್ನ ನೀವು ಮಾಡ್ತಾ ಇರೋ ಕೆಲಸದಲ್ಲೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅದು ಕರೆನ್ಸಿಯಾಗೇ ಬರಬೇಕಿಲ್ಲ ಅನ್ನೋದನ್ನು ಕೂಡ ಮನದಟ್ಟು ಮಾಡಿಸಿ, ಪ್ಲಸ್ ಆ ವರ್ಕಿಂಗ್ ಇದ್ದಾಗ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬರುತ್ತೆ, ಅಥವಾ ಇಂಡಿಪೆಂಡೆಂಟ್ ಆಗಿದ್ದಾಗ ಅವ್ರು ಯಾವ ಥರ ಒಂದು ಡ್ರೀಮನ್ನು ಪರ್ಸ್ಯೂ ಮಾಡೋದ್ರ ಕಡೆ ಹೆಚ್ಚು ಅವರು ಜೀವನವನ್ನು ಒಂದು ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ನೋಡಬಹುದು. ಮತ್ತು ಆಕೆಗೆ ಬೇರೆಯವರು ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ. ಆವಾಗಲೇ ನಾವು ಸಮಾಜದ ಬಗ್ಗೆ ಮಾತಾಡ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ಇದು ಹೀಗಿದೆ, ಇಷ್ಟ ಇದ್ರೂ ಇಲ್ಲದೇ ಇದ್ರೂ ಹೀಗೇ ಇದೆ. ಇವಾಗ ನಮ್ಮ ತಂದೆ ತಾಯಿಂದ ಹಿಡ್ಕೊಂಡು ಎಲ್ಲರೂ ಹೀಗೆ ನಮ್ಮನ್ನು ನೋಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಹೆಣ್ಮಗುಗೂ ಅದು ತುಂಬ ಅಪ್ರಾಪ್ರಿಯೇಟ್ ಆಗುತ್ತೆ. ನೀನೇನು ಮನೇಲೇ ಬಿದ್ದಿತ್ಯಾ, ಮನೇಲೇ ಇದೆಯಾ, ನಿನಗೇನು ಗೊತ್ತಾಗುತ್ತೆ ಹೊರಗಡೆ ಹೋಗಿ ಬರೋದು ಅಂತ ಹೇಳಿದಾಗ ಆಕೆಗೆ ಆ ನಂಬರ್ಸ್ ಇಲ್ಲ ಅನ್ನೋ ಕಾರಣದಿಂದ ವರ್ತ್ಲೆಸ್ ಅಂತ ಅನಿಸೋವಂಥ ಸಾಧ್ಯತೆಗಳು ತುಂಬ ಇದೆ. ಆದ್ದರಿಂದ ಅಬಂಡೆಂಟ್ ಲಿವಿಂಗಲ್ಲಿ ಸೆಲ್ಫ್ ಸಸ್ಟೈನ್ ಆಗೋಕ್ಕೆ ಹೆಣ್ಮಗುಗೆ ಬೇಕಾಗೋ ಟ್ರೈನಿಂಗ್ ಕೂಡ ಮುಖ್ಯನಾ ಅಂತ. ಆ್ಯಂಡ್ ನಾವಂತೂ ಎಕ್ಸ್ಪರ್ಟ್ ಇದ್ದೀವಿ, ಸಾಸಿವೆ ಡಬ್ಬದಿಂದ ಹಿಡಿದು ಗಂಡನಿಗೆ ನಿನ್ನ ಹತ್ರ ಎಲ್ಲಿಂದ ಬಂತು, ಹೌದು ದುಡ್ಡು ನೀನು ತೊಗೊಂಬಂದೆ, ಇರಲಿ ನನಗೆ ಬೇಕಾಗತ್ತೆ ಕಷ್ಟಕ್ಕೆ ಅಂತ ಇಟ್ಟಿದೆ ಅಂತ ಹೇಳಿರೋ ಹೆಣ್ಮಕ್ಳಿಗೆ ಸ್ವಲ್ಪ ಅದ್ರ ಬಗ್ಗೆ ಬ್ರಾಡರ್ ವಿಸ್ಡಮ್ ಕೊಟ್ಟರೆ, ಹೌದು, ಐ ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಬೂನ್. ಒಂಥರ ಹೌದು ಹೌದು, ಫಾರ್ ದ ಎಂಟೈರ್ ಫ್ಯಾಮಿಲಿ ಫಾರ್ ಶೋರ್. ಎಸ್ ಮೇಡಮ್, ಈಗ ನಿಜ ನಾವು ಏನೇ ಹೇಳಿದರೂ ಕೂಡ, ಎಂತಹದ್ದೇ ಎಜುಕೇಷನ್ ಕೊಡ್ತೀವಿ ಅಂದರೂ ಕೂಡ ಕೊನೆಗೆ ಹಣ ಇಲ್ಲದೆ ಹೋದರೆ ಆತನನ್ನು ನೋಡೋ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಮತ್ತು ಆತ ಕೂಡ ಏನು ಸಂಪಾದಿಸದೆ ಹೋದರೆ ಆತನ ಆತ್ಮವಿಶ್ವಾಸ ಕೂಡ ಇಲ್ಲದಾಗತ್ತೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದು ವಾಸ್ತವ, ಕಟು ಸತ್ಯ. ಅದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಒಬ್ಬ ಸನ್ಯಾಸಿಗೂ ಕೂಡ ಏನೋ ಸೇವೆ ಮಾಡಬೇಕು ಅಂತ ಹೇಳಿದರೆ, ಆತನಿಗೆ ಕೊಡಬೇಕು ಅಂತ ಹೇಳಿದರೂ ಕೂಡ, ದಾನ ಮಾಡಬೇಕು ಅಂತ ಹೇಳಿದರೂ ಕೂಡ ಸಂಪನ್ಮೂಲ ಇರಲೇಬೇಕು, ವಿಟಮಿನ್ ಎಮ್ ಇರಲೇಬೇಕು. ಇದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಇದನ್ನು ಒಪ್ಪಿಕೊಳ್ಳಲೇಬೇಕಲ್ವಾ? ಸರ್, ಖಂಡಿತವಾಗಿಯೂ. ಇನ್ಫ್ಯಾಕ್ಟ್ ನಾನು ಹೇಳೋದು, ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ಪರ್ಸ್ಯೂ ಇಟ್, ಬಟ್
ಸುಮಾರು ಜನ ಫಿಲಾಸಫರ್ಸ್ ಆಗಲಿ ಅಥವಾ ಈ ಥರದೊಂದು ಚಿಕಿತ್ಸೆ ಮಾಡೋರು ಯೂಶಲಿ ಏನು ಹೇಳ್ತಾರೆ ಅಂದರೆ, ನಿನಗೆ ಯಾರೋ ಒಬ್ರು ಮರ್ಸಿ ಕೊಟ್ಟು ನಿನಗೇನೋ ಫೆಸಿಲಿಟಿ ಕೊಟ್ಟರು, ಕಂಪ್ಯಾಷನಿಂದ ಕೊಟ್ಟರು ಅಂದರೆ ನೀವು ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ದೀರ್ಘಕಾಲಿಕವಾಗಿ. ಅದೇ ನೀವು ನಿಮ್ಮ ಅರ್ಹತೆ ಮೇಲೆ ಅದನ್ನು ಪಡ್ಕೊಂಡ್ರಿ, ನೀವು ಸಂಪಾದನೆ ಮಾಡಿ ಅದನ್ನು ಪಡ್ಕೊಂಡ್ರಿ ಅಂದರೆ ಅದ್ರ ಡೆಪ್ತು, ಅದ್ರ ಇನ್ವಾಲ್ವ್ಮೆಂಟು, ಅದರ ಎಂಜಾಯ್ಮೆಂಟ್ ಎಲ್ಲ ತುಂಬಾ ವಿಭಿನ್ನವಾಗಿರುತ್ತೆ. ನೀವು ಹೇಳಿದಾಗ ಯಾರಿಗೋ ಏನೋ ನಾವು ದಾನ ಮಾಡ್ತೀವಿ, ಅದನ್ನು ಸರೆಂಡರ್ ಆ್ಯಟಿಟ್ಯೂಡಲ್ಲಿ ಮಾಡಿದ್ರೂ ಅದನ್ನು ಮಾಡೋಕ್ಕೆ ಬೇಕಾಗುವ ಅರ್ಹತೆಯಲ್ಲಿ ಹಣ ಒನ್ ಆಫ್ ದ ಎನರ್ಜೀಸ್ ಫಾರ್ ಶೋರ್. ಆ್ಯಂಡ್ ಖಂಡಿತವಾಗಿ ಇದೇ ಬದಲಾಗಬೇಕಾಗಿರೋದು. ಇದು ನೆಗೆಟಿವ್, ಇದು ಅಸಹ್ಯ, ಇದು ಸರಿ ಇಲ್ಲ, ಇದು ಮಾಡ್ತಾರಂದ್ರೆ ಇವ್ರು ಕೆಟ್ಟ ವ್ಯಕ್ತಿ ಅಂತ ಹೇಳ್ತಾರಲ್ಲ, ಆ ಆಟಿಟ್ಯೂಡ್ ಬಗ್ಗೆ ಗೌರವ ಭಾವನೆ ಬೇಕಾಗಿದೆ. ಖಂಡಿತವಾಗಿಯೂ ಹೌದು. ಅಂದ್ರೆ ಅದನ್ನ ಅವ್ರು ಸಂಪಾದನೆ ಮಾಡ್ತಾ ಇದಾರೆ, ಅದಕ್ಕೆ ಇವ್ರು ಕೆಟ್ಟ ವ್ಯಕ್ತಿ ಅಂತ ಹೇಳೋ ಆಟಿಟ್ಯೂಡ್ ಏನ್ ಮಾಡುತ್ತೆ ಅಂದ್ರೆ ಅವರಲ್ಲಿ ಪ್ರತಿಶತ ಕಡಿಮೆ ಇದೆ ಅಂತ ಅನ್ಸುತ್ತೆ ಈಗ. ಇವಾಗ ಹೌದು ರೆಸ್ಪೆಕ್ಟ್ ಜಾಸ್ತಿ ಇದೆ ಅಂತ ಅನ್ಸೋದಿಲ್ವಾ? ಹೌದು ಖಂಡಿತವಾಗಿಯೂ ಇದೆ ಸರ್. ಅಂದ್ರೆ ಅವ್ರು ಕೆಟ್ಟ ಕೆಲಸ ಮಾಡಿದ್ರೂನು ಹಣ ಇದ್ದಾಗ ಗೌರವ ಕೊಡೋ ತರದ್ದು ಹೌದು. ಆದ್ರೆ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಈ ಒಂದು ಇದು ಇರುತ್ತೆ. ಬಟ್ ಏನಂದ್ರೆ ಇಲ್ಲಿ ಆ ವ್ಯಕ್ತಿಗಂತೂ ಏನು ಇದಾಗಲ್ಲ, ತೊಂದರೆ ಆಗಲ್ಲ. ಬಟ್ ಈ ತರ ಯೋಚನೆ ಮಾಡ್ತಾ ಇರ್ತಾರಲ್ಲ, ಓ ಇವ್ರ ಹತ್ರ ಇದೆ ಅದಕ್ಕೆ ಇವ್ರಿಗೆ ಅಹಂಕಾರ, ಇವ್ರ ಹತ್ರ ಇದೆ ಇವ್ರು ಯಾವ ತರ ಕೆಟ್ಟದ, ಅವರಿಗೆ ಆ ಎನರ್ಜಿ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ಕಮ್ಮಿನೇ ಆಗುತ್ತೆ. ಬಿಕಾಸ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಎನ್ ಎನರ್ಜಿ ಇಸ್ ನೆಗೆಟಿವ್. How will you be open towards receiving more of it? ಹೇಳ್ತಾ ಇರ್ತೀರಿ, worry is the prayer of what we don't want ಅಂತ. Absolutely sir. ಹೌದು. ಚಿಂತೆ ನಮಗೆ ಏನು ಬೇಡವೋ ಅದನ್ನೇ ಕೊಡುತ್ತೆ. ಹೌದು ಸರ್, ಹೌದು. ಸೊ ಹಣದ ಬಗ್ಗೆ ಚಿಂತೆಕ್ಕಿಂತ ನಾವು ಕ್ರಿಯೇಟಿವ್ ಆಗಿ, ಹ್ಯಾಪಿ ಆಗಿ, ಮತ್ತು ನಾನು ಆಗ್ಲೇ ಹೇಳಿದಾಗ ಹಾರ್ಮೋನಿಯಸ್ ಆಗಿ ಅಪ್ರೋಚ್ ಮಾಡೋದು ತುಂಬಾನೇ ವೆರಿ ಇಂಪಾರ್ಟೆಂಟ್. Absolutely. ಎಸ್ ಮೇಡಮ್, ನಿಮ್ಮ ಜೀವನದಲ್ಲಿ ಬಹಳಷ್ಟು ಜ್ಞಾನಕ್ಕೆ ನೀವು ಬೆಲೆ ಕೊಟ್ಟಿದ್ದೀರಿ. ಜ್ಞಾನ ಕೂಡ ಧನವನ್ನ ಆಕರ್ಷಿಸ್ತಾ ಇದೆ, ಅಟ್ರಾಕ್ಟ್ ಮಾಡ್ತಾ ಇದೆ. ಡಿವೈನ್ ಗ್ರೇಸ್. ಹೌದು ಸರ್. Yes. How good at money management you are? ಟು ಬಿ ವೆರಿ ಆನೆಸ್ಟ್, ನಾನು ಇನ್ನೂ ಅದ್ರಲ್ಲಿ ತುಂಬ ಕಲಿಯೋದಿದೆ ಅಂತ ಅನ್ಸುತ್ತೆ. ಹೌದು. ಆ್ಯಂಡ್ ಖಂಡಿತವಾಗಿಯೂ ನಂಗೆ ಅದ್ರ ಮೇಲೆ ಓಪನ್ನೆಸ್ ಇದೆ. ಇನಿಷಿಯಲಿ ನಾನು ಅದನ್ನು ತುಂಬ ಲೈಟಾಗಿ ತೊಗೋತಾ ಇದ್ದೆ. ಪ್ರಾಬ್ಲಿ ನನ್ನ ಅಪ್ಬ್ರಿಂಗಿಂಗಲ್ಲಿ ನಮ್ಮ ತಂದೆ ಅದ್ರ ಬಗ್ಗೆ ಅಷ್ಟೊಂದು ಭಯ ಮೂಡಿಸಿರ್ಲಿಲ್ಲ, ಅಥವಾ ಅದಕ್ಕೆ ಕೊರತೆ ಕೊಟ್ಟಿರಲಿಲ್ಲ. ಆದ್ದರಿಂದ ನನಗೆ ಅದೇನು ಬಿಡು ಬರುತ್ತೆ ಇರುತ್ತೆ ಅನ್ನೋ ಥರದೊಂದು ಆ್ಯಟಿಟ್ಯೂಡ್ ಇತ್ತು. ಯಾವಾಗ ಅಲ್ಲಿ ಸ್ವಲ್ಪ ಏರಿಳಿತಗಳು ಶುರು ಆಯಿತು, ಅಪ್ಸ್ ಆ್ಯಂಡ್ ಡೌನ್ಸ್, ಆಗ ಅದ್ರ ಬಗ್ಗೆ ಗೌರವ ಮತ್ತು ಅದರ ಸೇವಿಂಗ್ಸಿನ ಮಹತ್ವ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ಗ್ರ್ಯಾಟಿಟ್ಯೂಡ್ ಎಲ್ಲವೂ ಡೆಫಿನೆಟ್ಲಿ ಡೆವಲಪ್ ಆಯಿತು. ಬಟ್ ಇಲ್ಲಿ ನಾನು ಹೇಳಿದಾಗೆ ಇದು ಸ್ವಲ್ಪ ವಿಭಿನ್ನ ಅನಿಸಿದ್ರು, ನಾನು ಯೂಶಲಿ ಪ್ಯೂರಿಟಿ ಆಫ್ ವರ್ಕ್ ಮೇಲೆ 100% ಬಿಲೀಫ್ ಇಟ್ಟಿರೋದ್ರಿಂದ ಯಾವುದೋ ಒಂದು ಪಡ್ಕೊಳ್ಬೇಕು ಅಥವಾ ಎಲ್ಲೋ ಏನೋ ಮಾಡಬೇಕು, ಯಾವುದೋ ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಬೇಕು ಅಥವಾ ಇದನ್ನು ಶುರು ಮಾಡಬೇಕು ಅಂದಾಗ ಐ ಜಸ್ಟ್ ಪುಟ್ ಮೈ ಸೆಲ್ಫ್ ಇನ್ ಟು ಇಟ್. ಆ್ಯಂಡ್ ಅದಕ್ಕೆ ಬ್ಯಾಕಪ್ ಮಾಡೋ ಥರ ಸೀರೀಸ್ ಆಫ್ ವರ್ಕ್ಶಾಪ್ಗಳು ಅಥವಾ ಯಾರೋ ನನಗೆ ಇನ್ವೈಟ್ ಮಾಡ್ತಾರೋ ಅಥವಾ ಯಾವುದೋ ಫಾರಿನಲ್ಲಿ ಆನ್ಲೈನಲ್ಲಿ ಕ್ಲಾಸಸ್ಗೋ ಆಟೋಮೆಟಿಕ್ಲಿ ಜಸ್ಟ್ ಫಾಲ್ಸ್ ಇನ್ ಟು ಸಿಂಕ್ರಾನಿಸಿಟಿ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ನೀವು ನಿಮ್ಮ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಇರ್ತೀರಾ ನಿಮ್ಮ ಕ್ರಿಯೆಯಲ್ಲಿ ಅಂತಂದರೆ ಆ ಮನಿ ಅನ್ನೋ ಎನರ್ಜಿ ಅದರ ಜೊತೆಯಲ್ಲಿ ಸಹಪಾಠಿಯಾಗಿ ಬರುತ್ತೆ. ಅಂಡ್ ಅದನ್ನ ನೀವು ಅಸಹ್ಯವಾಗಿ ನೋಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಮನಸ್ಸಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕರೆ ಮನಿನ ಖಂಡಿತವಾಗ್ಲೂ ಬರಮಾಡ್ಕೊಳ್ಬಹುದು. ಖಂಡಿತವಾಗಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಸರ್. ಅಂದ್ರೆ ಇಲ್ಲಿ ನಮಗೆ ಸುಮಾರು ವಿಷಯದ ಬಗ್ಗೆ ನಾನು ಆಗ್ಲೇ ಹೇಳಿದಾಗ ಭಯ ಇದೆ, ಗ್ರೀಡಿನೆಸ್ ಇದೆ, ಜಲಸಿ ಇದೆ. ಅದ್ರ ಬಗ್ಗೆ ಏನೋ ಒಂಥರ ಅಯ್ಯೋ ಅದು ಇಲ್ಲ ಅಂದಿದ್ದಕ್ಕೆ ನಂಗೆ ಇಷ್ಟು ಕಷ್ಟ ಆಯ್ತಲ್ಲ ಅಂತ ಅವರ್ಷನ್ ಇಂಟರ್ನಲಿ ಇದೆ. ಬಾಹ್ಯವಾಗಿ ನಮಗೆ ಬೇಕು ಅಂತ ಅನ್ಸಿದ್ರು ಈ ಹಣದಿಂದಾನೇ ನಂಗೆ ಇಷ್ಟೆಲ್ಲ ಕಷ್ಟ ಆಗಿದ್ದಲ್ವಾ, ನಂಗೆ ಅಲ್ಲೂ ಹೋಗೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ ಅಂತ ಅವರ್ಷನ್ ಇದೆ. ಇದನ್ನ ಇಂಟರ್ನಲಿ ತೆಗೆದಾಗ ಮಾತ್ರ ಮನಿ ನಿಮ್ದು ಫ್ರೆಂಡ್ ಆಗುತ್ತೆ. ಇಟ್ ಈಸ್ ದೇರ್ ಆಲ್ವೇಸ್ ಆಸ್ ಅ ಕಂಬ್ರೇಡ್. ಇನ್ಫ್ಯಾಕ್ಟ್ ನಾನೊಂದು ಸ್ಪಿರಿಚುವಲ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಯೂಶಲಿ ಹೇಳ್ತಾರೆ ಆಧ್ಯಾತ್ಮದಲ್ಲಿ, ನಾವು ಯೂಶಲಿ ಹೇಳೋದೇನಂದ್ರೆ, ಯಾವಾಗ ಒಂದು ಆತ್ಮ ಭೂಮಿಗೆ ಬಂತೋ ಆಗ ಅದಕ್ಕೆ ಬೇಕಾಗೋ ಸೌಲಭ್ಯಗಳನ್ನು ಜೊತೆಯಲ್ಲೇ ಅಂಟಿಸಿ ಕಳಿಸಿದಾನಂತೆ ಭಗವಂತ. ಆದರೆ ನಾವು ಇಲ್ಲಿ ಬಂದಾಗ ಅದನ್ನು ಮರೆತುಬಿಟ್ಟು ಅಯ್ಯೋ ನಂಗೆ ಅದಿಲ್ಲ ಅದಕ್ಕೆ ನಾನು ಇದು ಮಾಡೋಕ್ಕಾಗ್ತಿಲ್ಲ, ಇದಿಲ್ಲ ಅದಕ್ಕೆ ಮಾಡೋಕ್ಕಾಗ್ತಿಲ್ಲ, ಅಯ್ಯೋ ನಮ್ಮ ತಂದೆ ಬಡವರು ಅದಕ್ಕೆ ಮಾಡೋಕ್ಕಾಗ್ತಿಲ್ಲ, ನಾನು ಆಸ್ತಿಯಲ್ಲಿ ಕೇಸ್ ಹಾಕ್ಬಿಟ್ರೆ ಅದಕ್ಕೆ ಮಾಡೋಕ್ಕಾಗ್ತಿಲ್ಲ ಅಂತ ವಿ ಫರ್ಗೆಟ್ ದಟ್ ವಿ ಆಲ್ರೆಡಿ ಹ್ಯಾವ್ ಅ ಬ್ಯಾಂಕ್ ವಿಚ್ ಇಸ್ ಓಪನ್. ಬಟ್ ವಿ ಆಲ್ವೇಸ್ ವಾಂಟ್ ಟು ಲುಕ್ ಇನ್ ದ ಲಿಮಿಟೇಷನ್ಸ್. ನಾವು ಯಾವಾಗಲೂ ಆ ಕೊರತೆಯನ್ನೇ ನೋಡ್ತಾ ಇರ್ತೀವಿ. ಬಟ್ ಯಾವಾಗ ನಾನು ಆಗಲೇ ಹೇಳಿದಾಗೆ ಯು ಜಸ್ಟ್ ಸರೆಂಡರ್ ಟು ದ ಪ್ರಾಸೆಸ್, ಆಗ ಆ ಫೆಸಿಲಿಟೇಷನ್ ಏನಿದೆ, ಆ ಫೆಸಿಲಿಟಿ ಯಾವಾಗಲೂ ಏನಿದೆ ಆಸ್ ಅ ಫ್ರೆಂಡ್ಶಿಪ್ ಆಸ್ ಎ ಸೆಡ್ ಡೆಫಿನೆಟ್ಲಿ ಫಾಲೋ ಸರ್. ಐ ಆಲ್ವೇಸ್ ಬಿಲೀವ್ ಇನ್ ಅಬಂಡೆಂಟ್ ಲಕ್ಸುರಿಯಸ್ ಕಂಫರ್ಟಬಲ್ ಲೈಫ್. ನಿಮಗೆ ತೃಪ್ತಿ ಕೊಡುತ್ತಾ ಅದು ಮುಖ್ಯ. ಮತ್ತು ತುಂಬ ಇಂಪಾರ್ಟೆಂಟ್ ಉದ್ದೇಶ. ಅವರಿಗೆ ತೋರಿಸ್ಕೊಳ್ಳೋಕ್ಕೆ ನಾನು ಮನೆ ತೊಗೊಂಡೆ, ಇವ್ರಿಗೆ ಅವಮಾನ ಮಾಡೋಕ್ಕೆ ನಾನು ಕಾರಲ್ಲಿ ಅವ್ರ ಮದುವೆಗೆ ಹೋದೆ, ಇವ್ರಿಗಿಂತ ದೊಡ್ಡ ನೆಕ್ಲೆಸ್ ನಾನು ಹಾಕ್ಕೊಂಡೆ, ಇದು ಆ ಫಂಕ್ಷನ್ ಆದಮೇಲೆ, ಆ ಇವೆಂಟ್ ಆದಮೇಲೆ ನಿಮ್ಮ ತೃಪ್ತಿ ಅಲ್ಲಿ ನಲ್ಲಿಫೈ ಆಗೋದು, ಇನ್ಫ್ಯಾಕ್ಟ್ ಡೌನ್ಫಾಲ್ಗೆ ಹೋಗುತ್ತೆ. ಇದು ಒಳಗಡೆಯಿಂದ ನಿಮ್ಮ ಉದ್ದೇಶವನ್ನು ಜಾಗೃತ ಮಾಡ್ತಾ ಇದೆಯಾ, ದೆನ್ ಲಕ್ಸುರಿ ಇಸ್ ಬ್ಯೂಟಿಫುಲ್. ವುಡ್ ಯು ಲೈಕ್ ಟು ಲವ್ ಟು ರೈಡ್ ಅ ಬ್ಯೂಟಿಫುಲ್ ಬೈಕ್ ಆರ್ ಡ್ರೈವ್ ಅ ಲಕ್ಸುರಿಯಸ್ ಕಾರ್ ಬಿಕಾಸ್ ಯು ಆರ್ ಪ್ಯಾಷನೇಟ್ ಅಬೌಟ್ ಇಟ್? ಪ್ಲೀಸ್ ಗೋ ಅಹೆಡ್. Who is stopping you? And that is not negative. Yes. It's never negative.
ಸೊ ಆ ಆ್ಯಟಿಟ್ಯೂಡಲ್ಲಿ ಬದಲಾವಣೆ ಬೇಕು ಸರ್. ಯಾರ ಮೇಲೋ ಕೋಪ ದ್ವೇಷಕ್ಕೆ ನೀವು ಅದನ್ನು ಅಥವಾ ತೋರಿಕೆಗೆ ನಾನು ನೋಡು ಡಾನ್ ಅಂತ ತೋರಿಕೆಗೆ ಮಾಡಿದ್ರೆ ಅದು ಒಂದು ಹಂತ ಆದಮೇಲೆ ನಿಮಗೆ ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ. ಅದೇ ನನ್ನ ಆಂತರಿಕವಾಗಿ ಒಂದು ಕೂಗು ಬರ್ತಾ ಇದೆ, ಐ ಬಿಲೀವ್ ಇನ್ ಕಂಫರ್ಟ್, ಐ ಬಿಲೀವ್ ಇನ್ ಲಕ್ಸುರಿ, ಐ ಬಿಲೀವ್ ಇನ್ ದಟ್ ಅಬಂಡೆಂಟ್ ಎನರ್ಜಿ. ನೀವು ನೋಡಿ ಸರ್, ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ದೇವತೆಗಳನ್ನು ಯೂಶಲಿ ಲಕ್ಸುರಿಯಸ್ ಆ್ಯಂಡ್ ಲ್ಯಾವಿಶ್ ಆಗೇ ತೋರಿಸ್ತಾರೆ. ದೇ ಬಿಲೀವ್ ಇನ್ ಇಟ್. ಅಫ್ಕೋರ್ಸ್ ಬೆರಳೆಣ್ಣಕ್ಕೆ ಎಷ್ಟು ದೇವರುಗಳನ್ನು ಸಾತ್ವಿಕವಾಗಿ ಇದಾಗಿ ತೋರಿಸ್ತಾರೆ, ಯಾಕಂದ್ರೆ ನಮ್ಗೆ ಅದ್ರ ಇಂಟರ್ನಲಿ ಅದೇ ನಿಜ. ಬಟ್ ಎಕ್ಸ್ಟರ್ನಲಿ ದೇ ಆರ್ ನಾಟ್ ಟೆಲಿಂಗ್ ಯು ಟು ಬಿ ನೀವು ಯಾವಾಗಲೂ ಸೋಬರಾಗಿ ಇದರಲ್ಲಿ ಒಂಥರ ಗ್ಲೂಮಿಯಾಗಿ ಇರೋದನ್ನು ಹೇಳಲ್ಲ. ಇಫ್ ಯು ಆರ್ ಕಂಟೆಂಟೆಡ್, ಅದು ಎಕ್ಸ್ಟರ್ನಲ್ ರಿಯಾಲಿಟಿಲಿ ತೋರಿಸುತ್ತೆ. ಸೊ ಇನ್ಸೈಡ್ ಔಟ್ ಅಬಂಡೆನ್ಸನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಸರ್, ಅದು ತುಂಬ ಮುಖ್ಯ. ವೆರಿ ನೈಸ್. ಅಂದರೆ ಹಣ ಸಂಪಾದನೆಗೂ ಕೂಡ ವಿವಿಧ ರೀತಿಯಾದಂಥ ಮನೋಧೋರಣೆಗಳಿದ್ದಾವೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದರೆ ಸರಿಯಾದ ಶಿಕ್ಷಣ ಬೇಕು, ಒಂದು ಫಿನಾನ್ಷಿಯಲ್ ಎಜುಕೇಷನ್ ಬೇಕು ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಹೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಆದರೆ ಈ ಸೇವಿಂಗ್ಸ್, ಹಣ ಸಂಪಾದನೆ ಮಾಡ್ತೀವಿ, ಆದರೆ ಹಣ ಉಳಿತಾಯ ಮಾಡೋ ದೃಷ್ಟಿಕೋನದಲ್ಲಿ ನಿಮ್ಮ ಅಭಿಪ್ರಾಯ ಏನು? ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಇನ್ ದಿಸ್ ಸೇವಿಂಗ್? ಸರ್, ಖಂಡಿತವಾಗಿಯೂ ಹಣ ಸೇವ್ ಮಾಡೋದು ತುಂಬ ಮುಖ್ಯ. ಇನ್ಫ್ಯಾಕ್ಟ್ ನಾವು ನಮ್ಮ ಲೈಫಲ್ಲಿ ಏನು ಪ್ರಾಜೆಕ್ಟ್ಸ್ ಪರ್ಸ್ಯೂ ಮಾಡಬೇಕು ಅಂತಿದ್ದೀವಿ ಅಂದರೆ, ಐ ಆಲ್ವೇಸ್ ಬಿಲೀವ್ ಇನ್ ಹ್ಯಾವಿಂಗ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್. ಅದರಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಆಗುತ್ತೆ ಅದು ಬೇರೆ ಪ್ರಶ್ನೆ. ಬಟ್ ಒಂದು ಬ್ಲೂ ಪ್ರಿಂಟನ್ನು ನಾವು ಯಾವತ್ತೂ ಹಾಕೋಬೇಕು. ಇಫ್ ನಾಟ್ 100%, ಖಂಡಿತವಾಗಿಯೂ 70-80% ನಾವು ಅದಕ್ಕೆ ಪ್ರಿಪೇರ್ ಆಗಿಬಿಡ್ತೀವಿ ಮೆಂಟಲಿ, ಸಬ್ಕಾನ್ಷಿಯಸ್ಲಿ ಗೊತ್ತಿಲ್ಲದೆ. ಆ ಒಂದು ನಿಟ್ಟಿನಲ್ಲಿ ಅ ಪ್ರಪೋರ್ಷನ್ ಆಫ್ ಇಟ್ ಶಾರ್ಟ್ ಟರ್ಮ್ ಗೋಲ್ಸ್ಗೆ, ಅ ಪ್ರಪೋರ್ಷನ್ ಆಫ್ ಇಟ್ ಲಾಂಗ್ ಟರ್ಮ್ ಗೋಲ್ಸ್ಗೆ ಪ್ಯಾರಲಿ ಹೋಗಬೇಕು. ಇದು ತುಂಬ ದೊಡ್ಡ ಚಾಲೆಂಜ್. ಯಾಕೆಂದರೆ ಯೂಶಲಿ ನಮ್ಮದು ಈ ದಿನನಿತ್ಯದ ಬೇಡಿಕೆಗಳಿಗೇ ಸುಮಾರು ಎನರ್ಜಿ ವೆಂಟೌಟ್ ಆಗೋಗುತ್ತೆ. ಅಥವಾ ಮುಂದೇನೋ ಮಾಡ್ತೀನಿ ಅಂತ ನಮ್ಮ ಲೈಫ್ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಭಗವಂತನಿಗೆ ಗೊತ್ತಿರೋದ್ರಿಂದ ಅದು ಯೂಸೇ ಆಗಲ್ಲ. ಎಷ್ಟೋ ಸತಿ ಯು ಕೆನಾಟ್ ಕ್ಯಾಪಿಟಲೈಸ್ ದಟ್. ಆದ್ದರಿಂದ ಪ್ರಪೋರ್ಷನೇಟ್ ಆಗಿ ನೀವು ಅದನ್ನು ಬೈಫರ್ಕೇಟ್ ಮಾಡಿದ್ರೆ ಇಟ್ ಮೇಕ್ಸ್ ಅ ಹೋಲ್ ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್. ಸೊ ಏನೋ ಒಂದು ನಿಮ್ಮ ಲಾಂಗರ್ ಪ್ರಾಜೆಕ್ಟ್ ಇದ್ದರೆ ಅದು ಎಷ್ಟೇ ಕಷ್ಟ ಆದರೂ ಆ ಪ್ರಪೋರ್ಷನ್ ಆ ಲಾಂಗರ್ ಪ್ರಾಜೆಕ್ಟ್ಗೆ ಹೋಗ್ತಾ ಇದೆ. ಮತ್ತು ನಿಮ್ಮದು ಈ ಮೊಮೆಂಟಲ್ಲಿ ಬದುಕೋದು, ವಿಚ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್, ಬೀಯಿಂಗ್ ಇನ್ ದ ಪ್ರೆಸೆಂಟ್ ಕಾನ್ಷಿಯಸ್ನೆಸ್, ಅದಕ್ಕೆ ಬೇಕಾಗುವ ಸೌಲಭ್ಯಗಳು. ಈಗ ಇಲ್ಲ ನಂಗೆ ಮುಂದಕ್ಕೆ ಏನಕ್ಕೋ ಬೇಕು, ನನ್ನ ಮಗಳ ಮದುವೆಗೆ, ಅದಕ್ಕೆ ನಂಗೆ ಪುಸ್ತಕ ಓದಲ್ಲ, ಅದಕ್ಕೆ ನನ್ನ ಪಕ್ಕದ ಊರಿಗೆ ಜಾತ್ರೆಗೆ ಹೋಗಲ್ಲ, ಅದಕ್ಕೆ ನಾನು ಒಳ್ಳೆ ಬಟ್ಟೆ ಹಾಕೊಳ್ಳೋದೇ ಇಲ್ಲ ಅಂತ ಯೋಚನೆ ಮಾಡೋದು, ಅದು ಬಡತನನೇ ಅಲ್ವಾ ಸರ್? ಅಲ್ವಾ? ಅದರಿಂದ ಅಬ್ಸಲ್ಯೂಟ್ಲಿ. ಸೊ ಸೇವಿಂಗ್ಸನ್ನ ನೀವು ನಿಮ್ಮ ಲೈಫ್ ಗೋಲ್ ಪ್ರಕಾರ ನೀವು ಡಿವೈಡ್ ಮಾಡಿದಾಗ ಯು ವಿಲ್ ಲೀಡ್ ಅ ಗುಡ್ ಕಂಫರ್ಟಬಲ್ ಲಕ್ಸುರಿಯಸ್ ಲೈಫ್ ನೌ ಆ್ಯಂಡ್ ಅ ಗುಡ್ ಕಂಫರ್ಟಬಲ್ ಲೈಫ್ ಲೇಟರ್ ಆಲ್ಸೋ ಇಸ್ ವಾಟ್ ಐ ಬಿಲೀವ್ ಇನ್. ಸೇವಿಂಗ್ಸ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್. ಐ ಹ್ಯಾವ್ ಲರ್ನ್ಡ್ ಇಟ್ ದ ಹಾರ್ಡ್ ವೇ, ಟು ಬಿ ಆನೆಸ್ಟ್ ವಿತ್ ಯು. ತುಂಬ ಉಡಾಫೆಯಲ್ಲಿ ಬಿಡೋ ಆಲ್ ಆರ್ ನೀಡ್ಸ್ ಇಸ್ ಮೆಟ್ ಅಂತ ಅಂದ್ಕೊಂಡು ಆಮೇಲೆ ವೆನ್ ವಿ ಆರ್ ಅಬೌಟ್ ಟು ಇನ್ವೆಸ್ಟ್ ಇನ್ ಅ ಮೇಜರ್ ಪ್ರಾಜೆಕ್ಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಇಟ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಂತ ಅವಾಗ ಅರ್ಥ ಆಗಿರೋದಿದೆ. ಬಟ್ ಎಸ್, ಆ ಒಂದು ಕ್ಲಾರಿಟಿಯನ್ನು ನಮಗೆ ನಾವು ಕೊಟ್ಕೊಳ್ಳೋದು ತುಂಬ ಮುಖ್ಯ ಇದೆ. ಅಂದರೆ ನಾವು ಜ್ಞಾನ ಸಂಪಾದನೆಗೆ ಎಷ್ಟು ಸಮಯವನ್ನು ನಿರ್ವಹಣೆ ಮಾಡ್ತೀವೋ ಹಾಗೆಯೇ ಈ ಹಣ ನಿರ್ವಹಣೆಗೂ ಕೂಡ ನಮ್ಮ ಸಮಯವನ್ನು ನಿಗದಿಪಡಿಸಬೇಕು ಅಂತ ಅನಿಸುತ್ತೆ ನಿಮ್ಮ ಮಾತುಗಳನ್ನು ಗಮನಿಸ್ತಾ ಹೋದರೆ. ಎಸ್ ಮೇಡಮ್, ಈಗ ನೀವು ಯಾವೆಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಸರ್, ಟು ಬಿ ವೆರಿ ಆನೆಸ್ಟ್, ನಾನು ಆಗಲೇ ಹೇಳಿದಾಗ ನಾನು ಕಲಿತಾ ಇದ್ದೀನಿ. ಬಟ್ ಇನ್ಶೂರೆನ್ಸ್ ಬೇರೆ ಬೇರೆ ಥರದ ಸ್ಕೀಮ್ಗಳಲ್ಲಿ, ಅಂದರೆ ಈಗಂತೂ ಎಷ್ಟು ವೆರೈಟಿ ಅದರಲ್ಲಿ ಬಂದಿದೆ ಅಂದರೆ, ಈಗ ಮೊದಲು ಏನೋ ಒಂದು ಯೂಶಲ್ ಇದಿತ್ತು, ಇವಾಗ ಇಷ್ಟು ವರ್ಷ ಆದಮೇಲೆ ಇದು ಮೆಚೂರ್ ಆಗುತ್ತೆ ಅಷ್ಟೇ, ಅಥವಾ ನಮಗೇನಾದರೂ ಆದಾಗ ಬರುತ್ತೆ. ಈಗ ಆ ಥರ ಇಲ್ಲ, ಸುಮಾರು ಆಪ್ಷನ್ಸ್ ಬಂದಿದೆ ಅದರಲ್ಲಿ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಐ ರಿಮೆಂಬರ್ 7 years ಬ್ಯಾಕ್ ಒಂದು ಸ್ಮಾಲ್ ಸೇವಿಂಗ್ಸ್ ಥರ ನಾವು ಅದು ಇಟ್ ಈಸ್ ಒನ್ ಆಫ್ ದ ಸ್ಕೀಮ್ಸ್ ಆಫ್ ಇನ್ಶೂರೆನ್ಸ್ ಮಾಡಿದ್ವಿ. ಈಗ ಅದು ಮಂತ್ಲಿ ಇದರಲ್ಲಿ ನಮಗೆ ಅದು ವಾಪಸ್ ಕೊಡ್ತಾ ಇದ್ದಾರೆ ಇಷ್ಟು ಅಂತ ಹೇಳಿ, ಅದನ್ನು ಅಕ್ಯುಮುಲೇಟ್ ಮಾಡಿ ಕ್ಯುಮುಲೇಟಿವ್ ಆಗಿ. ಸೊ ಆ ಥರದ್ದು ಸುಮಾರು ಇನ್ವೆಸ್ಟ್ಮೆಂಟ್ಗಳಿದೆ. ಆ ಥರದ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಸುಮಾರು ಮಾಡಿದ್ದೀವಿ. ಅದು ಬಿಟ್ಟು ಸಿನ್ಸ್ ಐ ಆಮ್ ಇನ್ ದಿಸ್ ಫೀಲ್ಡ್ ಆಫ್ ಡ್ರಗ್ಲೆಸ್ ಥೆರಪಿ, ನಾನು ಈ ಪ್ರೊಫೆಷನ್ಗೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದ್ರಿಂದ ಮೋಸ್ಟ್ ಆಫ್ ಮೈ ಇನ್ವೆಸ್ಟ್ಮೆಂಟ್ಸ್ ಆರ್ ಆನ್ ದೀಸ್ ಪ್ರಾಜೆಕ್ಟ್ಸ್. ಬಿಕಾಸ್ ನಮ್ಮ ಅದರ್ ಬೇಸಿಕ್ ನೆಸೆಸಿಟೀಸ್ ಬೈ ಡಿವೈನ್ಸ್ ಗ್ರೇಸ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಏನು ಪ್ರಾಜೆಕ್ಟ್ಗಳನ್ನು ಯಾವ ಥರದ್ದು, ಇದರಲ್ಲಿ ಒಂದು ಯೂನಿವರ್ಸಿಟಿ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಇದೇ ಡ್ರಗ್ಲೆಸ್ ಥೆರಪಿಯಲ್ಲಿ ಏನು ಫರ್ದರ್ ಪ್ರಾಜೆಕ್ಟ್ ಇದೆ ಆ ಥರದ ಇನ್ವೆಸ್ಟ್ಮೆಂಟ್ಗಳನ್ನು ಫಾರ್ ದಟ್ ಪ್ರಾಜೆಕ್ಟ್ ಟು ಕಮ್ ಇನ್ ಟು ಲೈಫ್, ಅದನ್ನು ನಾವು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಸೊ ಬಟ್ ಅದರ್ವೈಸ್ ನಾವು ಒಂದೇ ನಿಟ್ಟಿನಲ್ಲಿ ನಂಬ್ಕೊಂಡು ಹೋಗೋದು ತಪ್ಪು. ಐ ಆಲ್ವೇಸ್ ಬಿಲೀವ್ ನಮಗೊಂದು ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ ಯಾವಾಗಲೂ ಇರಬೇಕು. ಪ್ಲ್ಯಾನ್ ಬಿ ಏನೇ ನನಗೆ ಸಕ್ಸಸ್ಫುಲ್ ಆಗಬೇಕು, ಈ ಇನ್ವೆಸ್ಟ್ಮೆಂಟೇ ನಂಗೆ ಮಾಡಬೇಕು, ಅಥವಾ ಸರ್ ತುಂಬ ಜನ ಇದು ತುಂಬ ಕಾಮನ್ ಇದ್ರೂ ದಿಢೀರಂತ ನನಗೆ ಅದರಿಂದ ಲಾಭ ಬರಬೇಕು ಅಂತ ಹೋಗೋರನ್ನ ತುಂಬ ಜನ ನಾವು ನೋಡಿದ್ದೀವಿ. ಅದರಿಂದ ಡಿಪ್ರೆಷನ್ಗೆ ಹೋಗೋ ಪೇಷಂಟ್ಗಳು ಬರೋದ್ರಿಂದ ನನಗೆ ಗೊತ್ತಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ ಥರ ಲಾಸ್ ಮಾಡ್ಕೊಂಡಿರೋ ಸುಮಾರು ಪೇಷಂಟ್ಗಳು ಬಂದು ಡಿಪ್ರೆಷನ್ ಮಾತಾಡಿದಾಗ ಈ ಥರ ಎಲ್ಲ ತಪ್ಪುಗಳನ್ನ ಮಾಡಬಾರ್ದಪ್ಪ ಅಂತ ನಮ್ಗೆ ಇಂಡೈರೆಕ್ಟಾಗಿ ಅರ್ಥ ಆಗುತ್ತೆ.
ಅಂದರೆ ತುಂಬ ಇನ್ಸ್ಟೆಂಟಾಗಿ ನನಗೆ ಬೆನಿಫಿಟ್ ರೀಪ್ ಬಿಡಬೇಕು ಅನ್ನೋ ಇನ್ವೆಸ್ಟ್ಮೆಂಟ್ಗಳನ್ನು ಪ್ರಾಬಬಲಿ ನಾವು ಅಷ್ಟೊಂದು ಕ್ರೇಜಿ ಇರಬಾರ್ದು ಅಂತ ಅನಿಸುತ್ತೆ. ಒಂದು ರಿದಮಲ್ಲಿ ಕನ್ಸಿಸ್ಟೆಂಟಾಗಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಕೆಪಾಸಿಟಿಯನ್ನು ಅದು ಮ್ಯಾನೇಜ್ ಮಾಡಿಕೊಂಡು ಲಾಂಗರ್ ರನ್ನಲ್ಲೂ ಕನ್ಸಿಸ್ಟೆಂಟಾಗಿ ನಿಮಗೆ ಸಪೋರ್ಟ್ ಮಾಡುವ ಇನ್ವೆಸ್ಟ್ಮೆಂಟ್ಗಳನ್ನು ನಾನು ಯಾವಾಗಲೂ ನಂಬ್ತೀನಿ. ಆ್ಯಂಡ್ ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ಆಲ್ಸೋ. ಸೂಪರ್. ಅಂದರೆ ನಿಮ್ಮ ಪ್ರಕಾರ ಹಣವಂತರಾಗಬೇಕು, ಶ್ರೀಮಂತರಾಗಬೇಕು ಅಂತ ಹೇಳಿದರೆ ಅಂಥವ್ರಿಗೆ ಕಿವಿ ಮಾತೇನು? ವೆಲ್, ಹಣವಂತರಾಗಕ್ಕೆ ಈಗ ಸದ್ಯಕ್ಕೆ ಸಾಕಷ್ಟು ಆಪ್ಷನ್ಸ್ ಇದೆ ನಮ್ಮ ಸಮಾಜದಲ್ಲಿ. ಇಲ್ಲಿ ಯಾವ ಒಂದು ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಡಿವಿಷನ್ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಬಾಹ್ಯವಾಗಿ ನಾವು ಚೂಸ್ ಮಾಡುವಂಥ ಪ್ರೊಫೆಷನ್ನು, ಅದರಿಂದ ಬರೋ ಲಾಭ, ಅದು ಡೆಫಿನೆಟ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಇಷ್ಟು ಲಾಭ ಇದು ಕೊಡುತ್ತೆ, ಇದನ್ನು ನಾವು ಅನಲೈಸ್ ಮಾಡ್ಬೋದು. ಆದರೆ ಆಂತರಿಕವಾಗಿ ನಾವು ಹಣವಂತರಾಗೋಕ್ಕೆ ಏನು ಬೇಕು ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ, ಯಾರು ಹಣವನ್ನು ಹ್ಯಾಪಿ ಮನಿ, ಆಂಗ್ಸೈಟಿ ಮನಿ ಅಲ್ಲ, ಅಯ್ಯೋ ಇದಿಲ್ಲ ಅಂದರೆ ಏನಾಗುತ್ತೆ, ಅಯ್ಯೋ ಇದು ಬೇಕು, ಅಯ್ಯೋ ಸ್ಕೇರ್ಸಿಟಿ ಆದರೆ ಅಂತಲ್ಲ, ನಾನು ಆಗಲೇ ಹೇಳಿದ ಕ್ಯಾಟಗರಿಯಲ್ಲಿ ಅಲ್ಲದೆ ಹೊರತುಪಡಿಸಿ ಸಾತ್ವಿಕವಾಗಿ ಅದನ್ನು ಪಾಸಿಟಿವಿಟಿಯಾಗಿ ನೋಡುವ ಮೈಂಡ್ಸೆಟ್ ಯಾರಿರ್ತಾರೋ ಅವರು ಖಂಡಿತವಾಗಿ ಒಂದು ಅಬಂಡೆಂಟ್, ಲಕ್ಸುರಿಯಸ್, ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡ್ತಾರೆ. ಆ್ಯಂಡ್ ದೇ ಡಿಸರ್ವ್ ಇಟ್. ಇನ್ಫ್ಯಾಕ್ಟ್ ನಾನೊಂದು ಅಫರ್ಮೇಷನ್ ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ. ಐ ಡಿಸರ್ವ್ ಟು ಬಿ ರಿಚ್, ಐ ಡಿಸರ್ವ್ ಟು ಬಿ ಅಬಂಡೆಂಟ್, ಐ ಡಿಸರ್ವ್ ದಟ್ ಪೊಟೆನ್ಷಿಯಲ್, ಐ ಡಿಸರ್ವ್ ಆಲ್ ದ ಲಕ್ಸುರಿ ಆ್ಯಂಡ್ ಕಂಫರ್ಟ್ ಇನ್ ಲೈಫ್ ಅನ್ನೋ ಥರ ನಾವು ಮೈಂಡ್ ಸೆಟ್ಟನ್ನು ಇಟ್ಕೋಬೇಕು. ಕರೆಕ್ಟ್. ಅಂದರೆ ಆ ಪಾಸಿಟಿವ್ ಆಟಿಟ್ಯೂಡ್ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ Why don't we ಇದ್ದಾರೆ. deserve ಯಾವಾಗ ಈ ಶಿಕ್ಷಣವನ್ನ ಯಾರಿಗೆ ನಾವು ಕೊಡಬೇಕು ಅಂದ್ರೆ, ಈಗ ಪ್ರೈಮರಿ, ಹೈಸ್ಕೂಲ್, ಕಾಲೇಜಲ್ಲಿ ಮಕ್ಕಳಿಗೆ ಇದರ ಅವಶ್ಯಕತೆ ಎಷ್ಟಿದೆ ಈ ಜ್ಞಾನ ಹಣದ ಬಗ್ಗೆ ಅಂತ ನಿಮ್ಮ ಪ್ರಕಾರ? ಸರ್, ನನ್ನ ಪ್ರಕಾರ ಟೀನೇಜ್ ಇಸ್ ದ ರೈಟ್ ಟೈಮ್ ಅನ್ಸುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ಏನೆಲ್ಲ ಅವರು ಪಿಕಪ್ ಮಾಡ್ಕೊಂಡು ಬಂದಿರ್ತಾರೆ. ಇನ್ಫ್ಯಾಕ್ಟ್ ಇಫ್ ಯು ಆರ್ ಸ್ಮಾರ್ಟ್ ಪೇರೆಂಟ್ಸ್, ತಂದೆ ತಾಯಿ ಖಂಡಿತವಾಗಿಯೂ ಹಣದ ಬಗ್ಗೆ, ಅದರ ಯುಟಿಲೈಸೇಷನ್ ಬಗ್ಗೆ, ಅಥವಾ ಅದನ್ನು ಮ್ಯಾನೇಜ್ ಮಾಡೋದ್ರ ಬಗ್ಗೆ, ಮತ್ತು ಅದನ್ನು ಯಾವ ಥರ ರೆಸಿಪ್ರೊಕೇಟ್ ಮಾಡುತ್ತೆ ಮಗು ಅನ್ನೋದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಆ್ಯಟಿಟ್ಯೂಡ್ನ ಅವರಿಗೆ ಕೊಡಿಸ್ಬೇಕಂದ್ರೆ, ಗೌರವ ಅನ್ನೋ ಪದವನ್ನು ನಾವು ಸಾಕಷ್ಟು ಬಳಸ್ತೀವಿ. ಅಬ್ಸಲ್ಯೂಟ್ಲಿ. ಅವಾಗೇನಾಗುತ್ತೆ, ಅದ್ರ ಬಗ್ಗೆ ಭಯ ಅಥವಾ ಓ ಇದು ಕಮ್ಮಿ ಆಗುತ್ತೆ ಅನ್ನೋದು, ಅಥವಾ ನಾನು ಆಗಲೇ ಹೇಳಿದಾಗೆ ಇದು ನನಗಲ್ಲ, ಅಯ್ಯೋ ಇದು ಸಮಸ್ಯೆ ಆಗೋದು ಅನ್ನೋದು ಹೊರಟೋಗುತ್ತೆ ಅಲ್ಲಿಂದ. ಬಟ್ ಅದನ್ನು ಎಷ್ಟೋ ತಂದೆ ತಾಯಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಅಟ್ಲೀಸ್ಟ್ ಟೀನೇಜಲ್ಲಿ ಯಾವಾಗ ಒಂದು ಸೋಷಿಯಲ್ ಸ್ಟೇಟಸ್ ಮೇಲೆ ಡಿವಿಷನ್ ಆಗೋಕ್ಕೆ ಶುರುವಾಗುತ್ತೆ ನೋಡಿ, ಅಲ್ಲಿ ವಿದ್ಯೆ ಬಂದರೆ, ಓ ಇದು ನನ್ನಲ್ಲಿ ಇದೇ ಇಲ್ಲ ಅನ್ನೋದು ನನ್ನ ಫ್ಯೂಚರ್ನ ಏನಿದು ಡಿಟರ್ಮಿನ್ ಮಾಡಲ್ಲ, ನಾನು ಈ ಕ್ಷಣದಲ್ಲಿ ನನ್ನನ್ನು ನಾನು ಹೇಗೆ ತಯಾರಿ ಮಾಡ್ಕೊಳ್ತೀನಿ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಅನ್ನೋದು ಮಗುಗೆ ಮನದಟ್ಟಾಗುತ್ತೆ. ಮತ್ತು ಇನ್ನೊಬ್ಬರನ್ನೂ ಆ ರೀತಿ ಅದೇ ತರ್ಕದ ಮೇಲೆ ನೋಡಿ ಅವಮಾನ ಮಾಡುವ ಅಥವಾ ಮಾನಸಿಕವಾಗಿ ತಾನೂ ಆ ಹಿಂಸೆಗೆ ಒಳಗಾಗುವಂಥ ಒಂದು ಇದು ಏನಿದೆ ಅದು ಮಾಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಐ ಥಿಂಕ್ ದಟ್ ಶುಡ್ ಬಿ ದಿ ಅಪ್ರೋಪ್ರಿಯೇಟ್ ಏಜ್. ಫೈನ್ ಮೇಡಮ್, ಒಟ್ಟಿನಲ್ಲಿ ಫೈನಾನ್ಸ್ ಚೆನ್ನಾಗಿದ್ದರೆ ಫೈನ್ ಆಗಿರ್ತೀವಿ ಅಂತ ಅನ್ನುವ ಮಾತಿದೆ. ಅದಕ್ಕೂ ಕೂಡ ಒಂದಿಷ್ಟು ಬುದ್ಧಿವಂತಿಕೆ ಬೇಕಾಗುತ್ತೆ, ಶಿಕ್ಷಣದ ಅವಶ್ಯಕತೆ ಇರುತ್ತೆ ಅಂತ ನಿಮ್ಮ ಮಾತುಗಳನ್ನು ನಾನು ಗ್ರಹಿಸಿದ್ದೀನಿ. ಆದರೂ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು, ಮನದ ಮಾತು, ಮನಸ್ಸಿನ ಮಾತು, ಧನದ ಮಾತು. ವೀಕ್ಷಕರೇ, ನನಗನ್ಸುತ್ತೆ ದಯವಿಟ್ಟು ನೀವು ಟ್ರಸ್ಟ್ ಇನ್ ದಿ ಯೂನಿವರ್ಸ್, ಇಟ್ ಕ್ಯಾನ್ ಗಿವ್ ಯು ಎವ್ರಿಥಿಂಗ್. ನೀವು ಪ್ರಕೃತಿಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಡಿ, ನಿಮಗೆ ಏನು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನೀವು ನಂಬಿಕೆಯನ್ನು ಇಡಿ, ಆಗ ಮಾತ್ರ ನೀವು ಪ್ರಕೃತಿಯ ಶಕ್ತಿಯ ಜೊತೆ ಒಂದಾಗಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನೀವು ನಿಮ್ಮನ್ನು ನೀವು ಟ್ರಸ್ಟ್ ಮಾಡಲ್ವೋ, ನನಗೆ ಪೊಟೆನ್ಷಿಯಲ್ ಇದೆ, ಇದನ್ನು ಮಾಡಬಹುದು, ಇದನ್ನು ಸಂಗ್ರಹ ಮಾಡ್ಬೋದು, ಇದರಿಂದ ನಾನು ಕನ್ವರ್ಟ್ ಮಾಡ್ಬೋದು ಎನರ್ಜಿಯನ್ನು ಮನಿನ ನನ್ನ ವ್ಯಾಲ್ಯೂಸ್ಗೆ ಅಂತ, ಆಗ ನೀವು ಆ ಅಬಂಡೆಂಟ್ ಎನರ್ಜಿಗೆ ಕನೆಕ್ಟ್ ಆಗೋಕ್ಕಾಗಲ್ಲ. ಸೊ ಟ್ರಸ್ಟ್ ಇನ್ ದಿ ಯೂನಿವರ್ಸ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಡಾಕ್ಟರ್ ಪೂರ್ವಿ ಜಯರಾಜ್ ಅವರ ಧ್ಯಾನದ ಮಾತನ್ನು ಗಮನಿಸಿದ್ವಿ, ಧನದ ಮಾತನ್ನು ಗಮನಿಸಿದ್ವಿ. ಒಟ್ಟಿನಲ್ಲಿ ಈ ದೇಹ, ಮನಸ್ಸು, ಭಾವನೆ ನಮ್ಮ ಜೀವನವನ್ನು ಸಮೃದ್ಧಿಯಿಂದ ನಡೆಸಬೇಕು ಅಂತ ಹೇಳಿದ್ರೆ ಹ್ಯಾಕ್ ತಯಾರು ಮಾಡಬೇಕಾಗತ್ತೆ, ಅದಕ್ಕೊಂದು ವಿವೇಚನೆ, ವಿವೇಕ, ಶಿಕ್ಷಣ ಏನಂತೀರೋ ಅದು ಬೇಕಾಗಿದೆ ಅನ್ನೋದು ಸತ್ಯ. ಅದು ಟೇಕ್ ಅವೇ ಲೆಸನ್ ಅನಿಸುತ್ತೆ. ಆದರೆ ಈ ಎಲ್ಲ ಅಂಶಗಳು ನಮಗೆ ಶಾಲೆಯಲ್ಲಿ ಸಿಗಲ್ವಲ್ರಿ ಅನ್ನುವ ಕೊರಗಿದ್ರೆ ನೀವು ಖಂಡಿತವಾಗ್ಲೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರನೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಇರೋದು. ಅದು ನಿಮ್ಮ ಲೈಫ್ ಸ್ಕಿಲ್ಸಿಗಿರ್ಬಹುದು, ಮತ್ತು ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ನಿಮ್ಮ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಒಂದು ಅದ್ಭುತವಾದಂಥ ವೇದಿಕೆ. ಹೀಗಾಗಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಬುದ್ಧಿವಂತರಾಗಿ ಶ್ರೀಮಂತಿಕೆಯ ರಾಜಮಾರ್ಗವನ್ನು ನಿಮ್ಮದಾಗಿಸಿಕೊಳ್ಳಿ. ಬಿ ವೈಸ್, ಗೆಟ್ ರಿಚ್. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.